ಪೌಲನು ಗಲಾತ್ಯದವರಿಗೆ ಬರೆದಂತಹ ಒಂದು ಪತ್ರಿಕೆಯ ಮೊದಲನೇ ಅಧ್ಯಾಯವನ್ನ ನಾವು ಕಲ್ತ್ವಿ. ಕಳೆದ ದಿನಮಾನಗಳಲ್ಲಿ 2ನೇ ಅಧ್ಯಾಯದ ಮೊದಲು 3 ವಾಕ್ಯಗಳನ್ನ ನಾವು ಕಲಿತಾ ಬಂದಿದ್ವಿ. ಈಗಾಗಲೇ ಅನೇಕ ದಿನಗಳಾಗಿರೋದ್ರಿಂದ ಚುಟುಕುವಾಗಿ ನಾನು ಜಸ್ಟ್ ಕ್ವಿಕ್ ರೀಕ್ಯಾಪ್ ಮಾಡಿ ನಾನು ಮುಂದಿನ ವಾಕ್ಯಗಳನ್ನ ತೆಗೆದುಕೊಳ್ಳುವಂತನಾಗಿದ್ದೇನೆ. ನಾವು 2ನೇ ಅಧ್ಯಾಯದ 1ರಿಂದ 3ನೇ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ 14 ವರ್ಷಗಳಾದ ಮೇಲೆ ನಾನು ತೀತನನ್ನು ಕರೆದುಕೊಂಡು ಬಾರ್ನಬನ ಜೊತೆಯಲ್ಲಿ ತಿರುಗಿ ಯೆರೂಸಲೇಮಿಗೆ ಹೋದೆನು ಎಂಬುದಾಗಿ, ಮಾತ್ರವಲ್ಲ 2ನೇ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ದೈವ ಪ್ರೇರಣೆಗನುಸಾರವಾಗಿ ಹೋದೆನು. ಅನ್ಯ ಜನರಲ್ಲಿ ನಾನು ಸಾರುವ ಸುವಾರ್ತೆಯು ಏನೆಂಬುದನ್ನ ಅಲ್ಲಿದ್ದವರಿಗೆ ತಿಳಿಸಿದೆನು. ಆದರೆ ನಾನು ಪಡುತ್ತಿರುವ ಪಟ್ಟ ಪ್ರಯಾಸವಾಗಲಿ ನಿಷ್ಫಲವಾಗಬಾರದೆಂದು ಮನುಷ್ಯರಿಗೆ ಏಕಾಂತದಲ್ಲಿ ತಿಳಿಸಿದನು. ನನ್ನ ಜೊತೆಯಲ್ಲಿದ್ದ ತೀತನು ಗ್ರೀಕನಾಗಿದ್ದರೂ ಅವನಿಗೆ ಸುನ್ನತಿಯಾಗಬೇಕೆಂದು ಯಾರೂ ಬಲಾತ್ಕಾರ ಮಾಡಲಿಲ್ಲ ಎಂಬುದಾಗಿ ಈ 3 ವಾಕ್ಯಗಳನ್ನ ನಾವು ಕಲಿತಾ ಬಂದ್ವಿ. 3ನೇ ವಾಕ್ಯದಲ್ಲಿ ನಾನು ಕಳೆದ ವಾರ ಹೇಳಿದ ಹಾಗೆ ತೀತನ ಕುರಿತಾಗಿ ಕೆಲವೊಂದು 2-3 ವಿಚಾರಗಳನ್ನ ಹೇಳಬೇಕೆಂಬುದಾಗಿ ನಾನು ಇಷ್ಟವುಳ್ಳವನಾಗಿದ್ದೇನೆ. ಅದಕ್ಕೂ ಮೊದಲನೇ ನಾವು 2 ಮತ್ತು 1ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಅವರು 14 ವರ್ಷಗಳಾದ ಮೇಲೆ ಅವನು ತೀತನನ್ನು ಮತ್ತು ಬಾರ್ನಬನನ್ನ ಜೊತೆಯಲ್ಲಿ ಕರೆದುಕೊಂಡು ಯೆರೂಸಲೇಮಿಗೆ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಇಲ್ಲಿ ನಾವು 1ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಅಪೊಸ್ತಲನಾದ ಪೌಲನು ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತಹ ವ್ಯಕ್ತಿ. ಅವನು ಹೇಳುವಂತದ್ದು ಆತನು ಆರಿಸಿಕೊಳ್ಳಲ್ಪಟ್ಟಿದ್ದಾನೆ. ಮಾತ್ರವಲ್ಲ, ಅವನು ಹೇಳುವಂತಹ ಒಂದು ವಿಶೇಷವಾದ ಸಂಗತಿಯಲ್ಲಿ ಏನೆಂಬುದಾಗಿ ನೋಡುವಾಗ ಅವನು ಮನುಷ್ಯರ ಕಡೆಯಿಂದಾಗಲಿ ಅಥವಾ ಮನುಷ್ಯರ ಮುಖಾಂತರದಿಂದ ನಾನು ಅಪೊಸ್ತಲನಾಗ್ಲಿಲ್ಲ ಎಂಬುದಾಗಿ ಆತನು ಹೇಳುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಆತನು ನಾವು ಅದರ ಒಂದು ಮೇಲ್ವಾಕ್ಯಗಳಲ್ಲಿ ನಾವು ನೋಡುವಾಗ ಗಲಾತ್ಯ ಪತ್ರಿಕೆಯಲ್ಲಿ ಸುಮಾರು 18ನೇ ವಾಕ್ಯದಲ್ಲಿ 1:18ರಲ್ಲಿ 3 ವರ್ಷಗಳಾದ ಮೇಲೆ ಕೇಫನ ಪರಿಚಯನ್ನ ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಈತನು ಸುಮಾರು 3 ವರ್ಷಗಳ ಕಾಲ ಅಲ್ಲಿದ್ದನು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಈತನು ಯೇಸು ಕ್ರಿಸ್ತನನ್ನ ಕಂಡುಕೊಂಡ ಮೇಲೆ ನೇರವಾಗಿ ಯೆರೂಸಲೇಮಿಗೆ ಹೋಗದೆ ಆತನು ಅರಬ್ಗೆ ಹೋಗಿ ಮತ್ತೆ ವಾಪಸ್ ಬಂದು ಆನಂತರ ಆತನು ಯೆರೂಸಲೇಮಿಗೆ ಹೋದದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಈತನು ಅವರ ಮುಖಾಂತರವಾಗಿ ಏನನ್ನು ಕೂಡ ಆತನು ಕಲೀಲಿಲ್ಲ. ಅಲ್ಲಿ ಸಂಧಿಸಿದಂತಹ ವ್ಯಕ್ತಿಗಳು ಯಾರೆಂಬುದನ್ನು ಕೂಡ ಅವನು ಸ್ಪಷ್ಟವಾಗಿ ಹೇಳುವಂತವನಾಗಿದ್ದಾನೆ. ಯಾರ್ಯಾರು ಎಂಬುದಾಗಿ ನೋಡುವಾಗ ಅಲ್ಲಿ ಯೆರೂಸಲೇಮ್ ಸಭೆಯ ಸಭಾಪಾಲಕನಾಗಿರ್ತಕ್ಕಂಥ ಯಾಕೋಬನನ್ನ ಮಾತ್ರವಲ್ಲ, ಆ ಒಂದು ಪೇತ್ರನನ್ನ ಅಲ್ಲಿ ಸಂಧಿಸ್ತಾನೆ ಎಂಬುದಾಗಿ ನೋಡುತ್ತೇವೆ. ಆ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ಯೆರೂಸಲೇಮಿಗೆ ಹೋದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ನಾವು ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 29ರಿಂದ 30ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅವನು ಅಲ್ಲಿ ಬರೀ 15 ದಿನ ಮಾತ್ರ ಇದ್ದ ಎಂಬುದಾಗಿ. ಇಲ್ಲಿ ಮತ್ತೆ ಅವನು 14 ವರ್ಷಗಳ ನಂತರ ಆತನು ಬರುವಾಗ ತೀತನನ್ನು ಸಹ ಇಲ್ಲಿ ಜೊತೆಗೆ ಕರೆದುಕೊಂಡು ಬರುವುದನ್ನ ನಾವು ನೋಡ್ತೇವೆ. ಇಲ್ಲಿ ತೀತನನ್ನ ಕರೆದುಕೊಂಡು ಬರುವ ಸಂದರ್ಭವನ್ನು ನೋಡುವಾಗ ನಾನು ಕಳೆದ ಬಾರಿ ಹೇಳಿದ ಹಾಗೆ ಯಾವುದೋ ಒಂದು ವಿಷಯವನ್ನ, ಯಾವುದೋ ಒಂದು ಸಂಗತಿಯನ್ನ ಆತನು ಆಳವಾಗಿ ತಿಳಿಸ್ಲಿಕ್ಕೆ ನಮಗೆ ಹೋಗ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಇಲ್ಲಿ ಹಾಗೆ ನಾವು ನೇರವಾಗಿ ನಾವು 3ನೇ ವಾಕ್ಯಕ್ಕೆ ನೋಡುವಾಗ ಅಲ್ಲಿ ತೀತನನ್ನ ಜೊತೆಯಲ್ಲಿ ತೀತನನ್ನ ಕರೆದುಕೊಂಡು ಆತನು ಗ್ರೀಕನ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಆತನು ಅನ್ಯನಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಈ ವಾಕ್ಯ ಭಾಗವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಾದ್ರೆ ಈಗಾಗಲೇ ಅಲ್ಲಿ ಈ ಅನೇಕ ಯಹೂದ್ಯರು ಮಾತ್ರವಲ್ಲ ಅನೇಕರು ಅಲ್ಲಿ ತಮ್ಮ ಧರ್ಮ ಪ್ರಮಾಣಗಳನ್ನ ಅವರು ನೆರವೇರಿಸ್ತಾ ಇದ್ರು, ಆಚರಿಸ್ತಾ ಇದ್ರು. ಒಂದು ವೇಳೆ ನಿನಗೆ ರಕ್ಷಣೆ ಆಗಬೇಕು ಅಂತಂತಂದ್ರೆ ಬರೀ ಯೇಸು ಕ್ರಿಸ್ತನನ್ನ ನಂಬಿದ್ರೆ ಮಾತ್ರ ಸಾಕಾಗೋದಿಲ್ಲ. ಬದಲಾಗಿ ನೀವು ಮೋಶೆಯ ಒಂದು ಧರ್ಮ ಪ್ರಮಾಣಗಳನ್ನ ಅಥವಾ ಆಚಾರ ವಿಚಾರಗಳನ್ನ, ನಿಯಮಗಳನ್ನ ನೀವು ಅನುಸರಿಸಬೇಕು ಎಂಬುದಾಗಿ ಅವರು ಹೇಳುವಂತಹ ಒಂದು ಸಂಗತಿಗಳನ್ನ ಅಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಆ ಒಂದು ತೀತನನ್ನ ಕರೆದುಕೊಂಡು ಬರುವಂತ ಸಂದರ್ಭದಲ್ಲಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. 2ನೇ ಅಧ್ಯಾಯದ ಒಂದು 3ನೇ ವಾಕ್ಯದಲ್ಲಿ ನನ್ನ ಜೊತೆಯಲ್ಲಿದ್ದ ತೀತನು ಗ್ರೀಕನಾಗಿದ್ದರೂ ಅವನಿಗೆ ಸುನ್ನತಿಯಾಗಬೇಕೆಂದು ಯಾರು ಬಲಾತ್ಕಾರ ಮಾಡಲಿಲ್ಲ ಎಂಬುದಾಗಿ. ಈ 2ನೇ ವಾಕ್ಯದಲ್ಲಿ ನೋಡ್ತೇವೆ. ಯಾಕೆ ಮತ್ತೆ ಆತನು ಯೆರೂಸಲೇಮಿಗೆ ಬಂದನು ಎಂಬುದಾಗಿ ನೋಡುವಾಗ ಆತನು ಸಾರದಂತ ಒಂದು ಸುವಾರ್ತೆ ಮಾತ್ರವಲ್ಲ, ಆತನು ಪಟ್ಟಂತಹ ಒಂದು ಪ್ರಯಾಸ ಅಥವಾ ಆತನು ಪಡುತ್ತಿರುವಂತಹ ಪ್ರಯಾಸ ಯಾವುದೇ ಕಾರಣಕ್ಕೂ ನಿಷ್ಫಲವಾಗಬಾರದೆಂಬುದಾಗಿ ಮತ್ತೆ ಅಲ್ಲಿ ಬರುವುದನ್ನು ನೋಡ್ತೇವೆ. ಮಾತ್ರವಲ್ಲ, ಇಲ್ಲಿ ತೀತನನ್ನ ಕರೆದುಕೊಂಡು ಬರುವಾಗ ಅಲ್ಲಿ ಯಾರು ಕೂಡ ಸುನ್ನತಿಯಾಗಬೇಕೆಂದು ಬಲಾತ್ಕಾರ ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಸುನ್ನತಿ ಮಾಡಿಸ್ಕೊಳ್ಬೇಕು, ಅನೇಕ ಧರ್ಮ ಪ್ರಮಾಣಗಳನ್ನ ನಾವು ಅನುಸರಿಸಬೇಕೆಂಬುದಾಗಿ ಅವರು ಹೇಳುವಂತದನ್ನ ನೋಡ್ತೇವೆ. ಇಲ್ಲಿ ಈ ತೀತನು ಯಾರೆಂಬುದಾಗಿ ನೋಡುವಾಗ ನಾವು ಆ ತೀತನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಈತನು ನಂಬಿಕೆಯ ನಿಜ ಕುಮಾರನು ಎಂಬುದಾಗಿ. ಮಾತ್ರವಲ್ಲ,
ಈ ಒಂದು ಕ್ರೇತಾ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಂತಹ ಕಾರ್ಯಗಳನ್ನ ಕ್ರಮಪಡಿಸುವುದಕ್ಕೆ ನೇಮಿಸಿದಂತಹ ವ್ಯಕ್ತಿ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಮಾತ್ರವಲ್ಲ, ಈ ಒಂದು ತೀತ, ಈ ಒಂದು ಪದದ ಅರ್ಥ, ಈ ಹೆಸರಿನ ಅರ್ಥ ಘನವಂತನು ಎಂಬುದಾಗಿ ಕೂಡ ನಾವು ನೋಡುವಂತವರಾಗಿದ್ದೇವೆ. ಮಾತ್ರವಲ್ಲ, ಈತನು ಸಿರಿಯಾಕ್ಕೆ ಸೇರಿದಂತಹ ಈ ಒಂದು ಅಂತಿಯೋಕ್ಯ ಪಟ್ಟಣದಲ್ಲಿದ್ದಂತಹ ಒಬ್ಬ ಗ್ರೀಕ್ ವ್ಯಕ್ತಿ, ಅಂದ್ರೆ ಈತನು ಅನ್ಯನಾಗಿದ್ದನು ಎಂಬುದಾಗಿ ನೋಡ್ತೇವೆ. ಇನ್ನು ಕೆಲವರು ಇವನು ಲೂಕನ ಸಹೋದರನು ಎಂಬುದಾಗಿ ಕೂಡ ಹೇಳುವುದುಂಟು, ನಾವು ಅನೇಕ ಸಾರಿ ಕೇಳಿದ್ದೇವೆ. ಮಾತ್ರವಲ್ಲ, ಈತನು ಪೌಲನು ಸುವಾರ್ತೆ ಸಾರಿದ ಸಂದರ್ಭದಲ್ಲಿ ಅಂತ್ಯೋಕ್ಯದಲ್ಲಿ ಅನೇಕರು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡ್ರು. ಅಂತ್ಯೋಕ್ಯದಲ್ಲಿ ಅವರಲ್ಲಿ ಈ ತೀತನು ಸಹ ಒಬ್ಬನಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ತೀತನು ಈ ತಿಮೋತಿಯನ ಹಾಗೆ ಪೌಲನ ಸುವಾರ್ತೆಯ ಒಂದು ಸೇವೆಯಲ್ಲಿ ಭಾಗಿಯಾದಂತಹ ವ್ಯಕ್ತಿ. ಇಲ್ಲಿ ಕ್ರಿಸ್ತಪೂರ್ವ 45ರಲ್ಲಿ ಬಾರ್ನಬ, ಪೌಲ ಮತ್ತು ತೀತ ಯೆರೂಸಲೇಮಿಗೆ ಬಂದಾಗ ಅಲ್ಲಿ ಅವರನ್ನ ಬಲಾತ್ಕಾರ ಮಾಡುವಂತ ಒಂದು ಸಂದರ್ಭದಲ್ಲಿ, ಯಾಕೆಂತಂದ್ರೆ ಈಗಾಗಲೇ ಅಲ್ಲಿ ಈ ತರ ಕಾರ್ಯಗಳನ್ನ ಮಾಡಬೇಕು, ಸುನ್ನತಿ ಮಾಡಿಸ್ಕೊಳ್ಬೇಕು ಎಂಬುದಾಗಿ ಅನೇಕರಲ್ಲಿ ಹೇಳುವಂತ ಒಂದು ಸಂದರ್ಭದಲ್ಲಿ ಇವನನ್ನ ಅಲ್ಲಿ ಒತ್ತಾಯ ಪಡಿಸಲಿಲ್ಲ, ಬಲಾತ್ಕಾರ ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಪೌಲನು ಇವನನ್ನು ಒಂದು ವೇಳೆ ಅದಕ್ಕೆ ತಡೆದಿರಬಹುದು ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬಹುದು. ಈ ಒಂದು ಸಂದರ್ಭದಲ್ಲಿ ನಾವು ನೇರವಾಗಿ 4ನೇ ವರ್ಷದಲ್ಲಿ ನಾವು ನೋಡುವಾಗ ಮುಂದುವರೆದ ಭಾಗದಲ್ಲಿ 4ನೇ ವಾಕ್ಯ ಬಹಳ ಗಂಭೀರವಾದಂತಹ, ಬಹಳ ಅವಶ್ಯಕತವಾಗಿರ್ತಕ್ಕಂತಹ ಈ ವಾಕ್ಯಗಳು. 4ನೇ ವಚನ, 2ನೇ ಅಧ್ಯಾಯ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ವಚನ. ಇಲ್ಲಿ ನಾವು ನೋಡ್ತೇವೆ, ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು ಅಲ್ಲಿ ಇದ್ದದ್ದರಿಂದ ಬಲಾತ್ಕಾರ ನಡೆದೀತೆಂಬ ಭಯವಿತ್ತು. ಅವರು ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿರುವ ಸ್ವಾತಂತ್ರ್ಯವನ್ನು ಗೂಢವಾಗಿ ವಿಚಾರಿಸುವುದಕ್ಕೆ ಮರೆಸಿಕೊಂಡು ಬಂದವರು ಎಂಬುದಾಗಿ ನೋಡ್ತೇವೆ. ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡುವಾಗ ನಮಗೆ ಬಿಡುಗಡೆಯಾದಂತಹ ಸಂಗತಿ, ಕ್ರಿಸ್ತನಲ್ಲಿ ನಮಗಿರ್ತಕ್ಕಂತಹ ಆ ಒಂದು ಸ್ವಾತಂತ್ರ್ಯವು ಬಹಳ ಅಮೂಲ್ಯವಾದಂತಹ ಒಂದು ಸಂಗತಿಯಾಗಿದೆ. ನಾವು ನೋಡ್ತೇವೆ, ನಮಗೆ ದೊರಕಿರುವ ಸ್ವಾತಂತ್ರ್ಯ ಎಂಬುದಾಗಿ ಇಲ್ಲಿ 3 ಸಂಗತಿಗಳು ನಾವು ನೋಡಬಹುದು. 4ನೇ ವಾಚನದಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ, ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರರು ಎಂಬುದಾಗಿ. ಹಾಗೆ ನಾವು ಬಿ ಭಾಗದಲ್ಲಿ ನೋಡ್ತೇವೆ, ನಮ್ಮನ್ನು ದಾಸತ್ವದೊಳಗೆ ಸಿಕ್ಕಿಸಬೇಕೆಂದು ಎಂಬುದಾಗಿ ನೋಡುತ್ತೇವೆ. ಮಾತ್ರವಲ್ಲ, ಅಲ್ಲಿ ಮುಂದೆ ವಾಕ್ಯದಲ್ಲಿ ನಾವು ನೋಡುವಾಗ ನಮಗೆ ದೊರಕಿರುವ ಸ್ವಾತಂತ್ರ್ಯವನ್ನ ಗೂಢವಾಗಿ ವಿಚಾರಿಸಿಕೊಂಡು ಮರೆಸಿಕೊಂಡು ಬಂದವರು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಕರ್ತನಲ್ಲಿ ನಮಗೆ ದೊರೆತಂತಹ ಈ ಒಂದು ಸ್ವಾತಂತ್ರ್ಯತೆಯನ್ನ ನಾವು ಅನುಭವಿಸದ ಹಾಗೆ ಅಥವಾ ನಾವು ಜೀವಿಸದ ರೀತಿಯಲ್ಲಿ, ನಮ್ಮ ಮೇಲೆ ಅನೇಕ ಭಾರಗಳನ್ನ ಹೊರಿಸುವ ರೀತಿಯಲ್ಲಿ ಈ ಒಂದು ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಬೋಧಕರು ಎಂಬುದಾಗಿ ಪೌಲನಿಲ್ಲಿ ಹೇಳುವಂತನಾಗಿದೆ. ಇಲ್ಲಿ ಪೌಲನ ಇದನ್ನ ಕುರಿತು ಹೇಳುವಾಗ ಅವರು ಕಳ್ಳತನದಿಂದ ಸೇರಿಕೊಂಡ್ರು ಎಂಬುದಾಗಿ ಅಲ್ಲಿ ಅಂದ್ರೆ ಅಷ್ಟು ಹೊತ್ತಾಗಿ ಹೇಳ್ತಾ ಇದ್ದಾನೆ. ನಾವಿನ್ನ ನೋಡ್ತೇವೆ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ದಯಮಾಡಿ ಅದನ್ನ ಒಂದು ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ ಅದರ 1ನೇ ವಾಕ್ಯ, 15:1. ಇಲ್ಲಿ ನಾವು ನೋಡ್ತೇವೆ, ಬಳಿಕ ಕೆಲವರು ಯೂದಾಯದಿಂದ ಅಂತ್ಯೋಕ್ಯಕ್ಕೆ ಬಂದು, ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆಯಾಗಲಾರದು ಎಂಬುದಾಗಿ ಸಹೋದರರಿಗೆ ಉಪದೇಶ ಮಾಡುತ್ತಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಇವರು ಬೇರೆ ಯಾರು ಅಲ್ಲ, ಬೇರೆ ಯಾವ ಸ್ಥಳದಿಂದ ಬಂದಂತವರು ಅಲ್ಲ, ಸ್ವತಃ ಯೆರೂಸಲೇಮಿನಿಂದ ಬಂದಂತವರು. ಮಾತ್ರವಲ್ಲ, ಅಲ್ಲಿಂದ ಬಂದಂತಹ ಇವರು ಏನ್ ಹೇಳ್ತಾ ಇದ್ದಾರೆ, ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮ್ಗೇನಿಲ್ಲ, ರಕ್ಷಣೆ ಇಲ್ಲ ಎಂಬುದಾಗಿ ಇವರು ಹೇಳುವಂತದನ್ನ ನೋಡ್ತೇವೆ. ಹಾಗೆ ಅದೇ ಅಧ್ಯಾಯದ 24ನೇ ವಚನದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ಇಲ್ಲಿ ನಾವು ನೋಡ್ತೇವೆ, ಅದಾಗಿ ನಮ್ಮೊಳಗಿಂದ 15:24 ಅಪೊಸ್ತಲರ ಕೃತ್ಯ, ಅದಾಗಿ ನಮ್ಮೊಳಗಿಂದ ಹೋದ ಕೆಲವರು ಎಂಬುದಾಗಿ, ನಮ್ಮಿಂದ ಏನೂ ಅಪ್ಪಣೆ ಹೊಂದದೆ ತಮ್ಮ ಮಾತುಗಳಿಂದ ನಿಮ್ಮಲ್ಲಿ ಅಸಮಾಧಾನವನ್ನ ಹುಟ್ಟಿಸಿ ನಿಮ್ಮ ಮನಸ್ಸುಗಳನ್ನು ಕಳವಳಗೊಳಿಸಿದ್ದಾರೆಂಬುದನ್ನು ಕೇಳಿದ್ದರಿಂದ ನಾವು ಕೆಲವರನ್ನು ಆರಿಸಿಕೊಂಡು ಎಂಬುದಾಗಿ, ಅಂದ್ರೆ ಮನಸ್ಸುಗಳನ್ನು ಕಳವಳಗೊಳಿಸಿದ್ದಾರೆಂಬುದನ್ನು ಕೇಳಿದ್ದರಿಂದ ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ಇದನ್ನು ಯಾಕೋಬನ ಪತ್ರಿಕೆಯಲ್ಲೂ ಕೂಡ ನಾವು ನೋಡುವಂತರಾಗಿದ್ದೇವೆ. ಏನು, ಕಳ್ಳ ಸಹೋದರರು ಎಂಬುದಾಗಿ ಕರ್ತನು ಕೊಟ್ಟಂತಹ ಈ ಸ್ವಾತಂತ್ರ್ಯವನ್ನ, ನಮಗೆ ಕೊಟ್ಟಂತಹ ಈ ಒಂದು ಸ್ವಾತಂತ್ರ್ಯವನ್ನ ಹಾಳು ಮಾಡುವ ಹಾಗೆ, ಅಂದ್ರೆ ಗಲಾತ್ಯ ಪತ್ರಿಕೆಯಲ್ಲಿ ಆಲ್ಮೋಸ್ಟ್ ನಾವು ನೋಡುವಂತಹ ಒಂದು ಸಂಗತಿ, ಹೇಗೆ ಈ ಕಳ್ಳ ಸಹೋದರರು ಈ ಬೇಡದ ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ ಎಂಬುದಾಗಿ.
ಇದೇ ನಾವು ಗಲಾತ್ಯ ಪತ್ರಿಕೆಯ 3ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದ 25ನೇ ವಚನದಲ್ಲಿ ನಾವು ನೋಡ್ತೇವೆ. 3:25ರಲ್ಲಿ ಅಲ್ಲಿ ವಾಕ್ಯ ಭಾಗ, ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನು ಕಾಯುವವನ ಕೈ ಕೆಳಗಿರುವವರಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಹಾಗೆ ಗಲಾತ್ಯ 4:9ರಲ್ಲಿ ನಾವು ನೋಡುವ ಹಾಗೆ, 4:3ರಲ್ಲಿ ನಾವು ನೋಡುವ ಹಾಗೆ, ಇಲ್ಲಿ ಹಾಗೆಯೇ ನಾವು ಸಹ ಬಾಲಕರಾಗಿದ್ದು ಲೋಕದವರ ಬಾಲ ಬೋಧೆಗೆ ಅಧೀನರಾಗಿದ್ದೆವು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆ 4:9ರಲ್ಲಿ ನಾವು ನೋಡುತ್ತೇವೆ, ಈಗಲಾದರೂ ನೀವು ದೇವರನ್ನು ತಿಳ್ಕೊಂಡಿದ್ದೀರಿ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಈಗ ನಾವು ದೇವರನ್ನ ತಿಳಿದುಕೊಂಡವರಾಗಿದ್ದೇವೆ ಎಂಬುದಾಗಿ. ಆದ್ರೆ ನಾನು ಇಲ್ಲಿ ಏನು ಹೇಳುವುದಕ್ಕೆ ಪ್ರಯತ್ನ ಪಡ್ತೇನೆ ಎಂಬುದಾಗಿ ನೋಡುವಾಗ, ಈ ಕಳ್ಳ ಸಹೋದರರು ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಿಮಗೆ ರಕ್ಷಣೆ ಆಗಬೇಕಾದ್ರೆ ಸುನ್ನತಿ ಆಗಬೇಕು, ಅಥವಾ ಇನ್ನಿತರ ಅನೇಕ ಕಾರ್ಯಗಳನ್ನ ನೀವು ಮಾಡ್ಲೇಬೇಕು. ಈ ಒಂದು ಕಳ್ಳ ಸಹೋದರರು ಅಲ್ಲಿರುವಂತಹ ಜನರಿಗೆ ಬೇರೆ ರೀತಿಯಲ್ಲಿ ಉಪದೇಶ ಮಾಡುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ, ಅಥವಾ ನನಗೆ ಬರಬೇಕಾದಂತಹ ಆ ಒಂದು ಹಿಂಸೆ ಅಥವಾ ದಂಡನೆಯನ್ನ ಅಥವಾ ಮರಣವನ್ನ ತನ್ನ ದೇಹದಲ್ಲಿ ವಹಿಸಿಕೊಂಡು ಆತನ ಒಂದು ಮರಣದ ಮುಖಾಂತರ ನನಗೆ ರಕ್ಷಣೆ ಉಂಟಾಯಿತು, ಆತ ನನಗೆ ರಕ್ಷಣೆ ಕೊಟ್ಟ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳದೆ ಹೋದ್ರೆ, ಈ ಒಂದು ಕರ್ತನ ಪ್ರೀತಿ ಅಥವಾ ಆತನ ಒಂದು ಕೃಪೆಯಿಂದ ನಾವು ಅಗಲಿದ್ದೇವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ಇಲ್ಲಿ ಅವ್ರು ಹೇಳುವಂತದ್ದು ಅನೇಕ ವಿಚಾರಗಳನ್ನ ಅವ್ರಿಗೆ ತಿಳಿಸುವಂತ ನಾವು ನೋಡ್ತೇವೆ. ಅವರು ಕಳ್ಳ ಸಹೋದರ ಬಂದು ಅನೇಕ ಧರ್ಮ ಕಾರ್ಯಗಳನ್ನ ಅಥವಾ ಇನ್ನಿತರ ವಿಷಯಗಳನ್ನ ಸುನ್ನತಿಯ ವಿಚಾರವಾಗಿ ಅವ್ರು ಹೇಳುವಂತ. ಯಾಕಂತಂದ್ರೆ ಈ ಒಂದು ರಕ್ಷಣೆ ಆಗಿರುವಂತದ್ದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ. ನಮಗೆ ಈತನ ವಿಷಯವಾಗಿ ಆತನ ಒಂದು ಮರಣ, ಶ್ರಮೆ, ಸಂಕಟ ಇದನ್ನ ನಾವು ಅರ್ಥ ಮಾಡಿಕೊಳ್ಳದೆ, ಆತನ ಒಂದು ಕೃಪೆಯನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋಗಿದ್ರೆ ನಾವು ಆತನ ಪ್ರೀತಿಯಿಂದ ಅಥವಾ ಕೃಪೆಯಿಂದ ಅಗಲಿದ್ದೇವೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ದಿನಮಾನಗಳಲ್ಲಿ ಸಹ ಕಳ್ಳ ಸಹೋದರರು ಅಥವಾ ಕಳ್ಳ ಬೋಧಕರು ತಮ್ಮ ಒಂದು ಸ್ವಾರ್ಥತೆಗಾಗಿ ಅನೇಕ ಬೇಡದ ಕಾರ್ಯಗಳನ್ನ ಅಥವಾ ವಿಚಾರಗಳನ್ನ ಹೇಳುವಂತದ್ದನ್ನು ನಾವು ನೋಡ್ತೇವೆ. ನಮ್ಮ ಮಧ್ಯೆ ಒಂದು ಉದಾಹರಣೆಗೆ ಏನ್ ಹೇಳ್ತಾರೆ, ನೀವು ದಶಮ ಭಾಗ ಕೊಡ್ಲಿಲ್ಲ ಅಂತಂದ್ರೆ ನಿಮಗೆ ರಕ್ಷಣೆ ಆಗಿಲ್ಲ. ಆಮೇಲೆ ಶನಿವಾರ ಮಾತ್ರ ನಾವು ಆರಾಧನೆ ಮಾಡ್ಬೇಕು, ನೀವು ಆರಾಧನೆ ಮಾಡ್ಬೇಕು. ಆಮೇಲೆ ಸಬ್ಬತ್ ದಿನವನ್ನ ನೀವು ಅನುಸರಿಸಲೇಬೇಕು. ಅವ್ರ ಏನ್ ಮಾಡ್ತಾರೆ, ಸುನ್ನತಿನ ಸಹ ಬಿಟ್ಬಿಡ್ತಾರೆ. ಏನೋ ಪಿಕ್ ಅಂಡ್ ಚೂಸ್ ಎಂಬುದಾಗಿ ಅವ್ರು ಏನ್ ಮಾಡ್ತಾರೆ, ಕೆಲವೊಂದನ್ನ ಅಂದ್ರೆ ಯಾರಿಗೆ ಏನಿಷ್ಟ ಅದನ್ನ ಮಾತ್ರ ಅವ್ರು ಏನ್ ಮಾಡ್ತಾರೆ ತೆಗೆದುಕೊಂಡು ಅವ್ರ ಇಷ್ಟ ಬಂದಾಗೆ ಕಾರ್ಯಗಳನ್ನ ಮಾಡುವಂಥದ್ದು. ಏನು, ಬಿಳಿ ಬಟ್ಟೆ ಮಾತ್ರ ಹಾಕೋಬೇಕು, ಬಿಳಿ ಸೀರೆ ಮಾತ್ರ ಹಾಕೋಬೇಕು, ಆಮೇಲೆ ಚಿನ್ನ ಮತ್ತೆ ಬೆಳ್ಳಿ ಈ ಒಡವೆಗಳನ್ನ ನೀವು ಹಾಕಬಾರ್ದು. ಇಂತಹ ಸಂಗತಿಗಳನ್ನ ಏನ್ ಮಾಡ್ತಾರೆ ನಮ್ಮ ಮಧ್ಯದಲ್ಲಿ ತಂದು ಅವರು ಜನರನ್ನ ಒಂದು ಕಟ್ಟುಪಾಟಿನಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತಹ ಒಂದು ಸಂದರ್ಭಗಳನ್ನ ಅಥವಾ ಸಂಗತಿಗಳನ್ನ ನಾವು ಈ ಒಂದು ದಿನಮಾನಗಳಲ್ಲಿ ನೋಡುವಂತವರಾಗಿದ್ದೇವೆ. ಇದು ಪೌಲನಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂತಂದ್ರೆ ಯೇಸು ಬಂದ ಕಾರಣ ಜನರನ್ನ ಈ ಒಂದು ನಿಯಮದಿಂದ ಮುಕ್ತಗೊಳಿಸಬೇಕು. ಯಾವುದು, ಅವರು ಅನುಸರಿಸಿದಂತ ಅವರು ಏನೆಲ್ಲಾ ಧರ್ಮ ಕಾರ್ಯಗಳನ್ನ ಮಾಡಿದ್ರೆ ಮಾತ್ರ ನಿಮಗೆ ರಕ್ಷಣೆ ಆಗ್ತದೆ, ಸುನ್ನತಿ ಮಾಡಿಸ್ಕೊಂಡ್ರೆ ಮಾತ್ರ ರಕ್ಷಣೆ ಆಗುತ್ತದೆ. ಇಂತಹ ಒಂದು ನಿಯಮಗಳಿಂದ, ಆ ಒಂದು ಕಟ್ಟುಪಾಟಿನಿಂದ ಅವರನ್ನ ಏನ್ ಮಾಡ್ಬೇಕು, ಮುಕ್ತಿಗೊಳಿಸೋದಕ್ಕೋಸ್ಕರವಾಗಿ ಕರ್ತನಾಂತ ಯೇಸು ಕ್ರಿಸ್ತನಿಗೆ ಒಂದು ಲೋಕಕ್ಕೆ ಬಂದನು ಎಂಬುದನ್ನ ಚೆನ್ನಾಗಿ ಅರಿತಂತಹ ವ್ಯಕ್ತಿ ಈತನು ಆಗಿದನು. ಇದು ಒಂದು ನಿಜವಾದ ಪ್ರಶ್ನೆ. ಏನಂದ್ರೆ, ಜನರು ರಕ್ಷಣೆಯನ್ನ ಹೇಗೆ ಪಡೆಯಬಹುದು, ನಿಯಮಕ್ಕೆ ವಿಧೇಯರಾಗುವುದರ ಮೂಲಕ ಅಥವಾ ದೇವರ ಕೃಪೆಯಿಂದಲೂ ಎಂಬುದಾಗಿ ಬಹಳ ಸರಳವಾದಂತಹ ಸುಲಭವಾದ ಉತ್ತರ. ಯಾಕೆಂದ್ರೆ ನಾವು ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 38ರಿಂದ 39ನೇ ವಾಕ್ಯವನ್ನು ನೋಡುವಾಗ, ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 38ರಿಂದ 39ನೇ ವಾಕ್ಯಗಳು ನಾನು ಓದ್ತೇನೆ. ಆದುದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು ದೊರೆಯುತ್ತದೆಂಬುದು ನಿಮಗೆ ಸಾರೋಣವಾಗುತ್ತದೆಂದು ನಿಮಗೆ ತಿಳಿದಿರಲಿ. ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ, ನೋಡ್ರಿ, ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ ಎಂಬುದಾಗಿ. ನಾವು ನೀತಿವಂತರಿಂದ ನಿರ್ಣಯಿಸ ಹೊಂದುವುದು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಮಾತ್ರ ನಾವು ನೋಡ್ತೇವೆ. ಅಂದ್ರೆ ಧರ್ಮಶಾಸ್ತ್ರ ಬೇಡ ಅಂತಲ್ಲ, ಧರ್ಮಶಾಸ್ತ್ರ ಇಲ್ಲದಿದ್ರೆ ನಮಗೆ ಪಾಪದಾರವು ಉಂಟಾಗ್ತಿರ್ಲಿಲ್ಲ. ಆದ್ರೆ ನಮಗೆ ಆ ಒಂದು ಧರ್ಮ ಪ್ರಮಾಣಗಳನ್ನು ನಮ್ಮ ಕೈಲಿ ನೆರವೇರಿಸಕ್ಕೆ ಸಾಧ್ಯ ಇದೆಯಾ ಎಂಬುದಾಗಿ ನೋಡುವಾಗ ಅದು ನಮ್ಮಿಂದ ಸಾಧ್ಯ ಇಲ್ಲ. ಆ ಎಲ್ಲಾ ಕಾರ್ಯಗಳನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನೆರವೇರಿಸಿದ್ದಾನೆ. ಮಾತ್ರವಲ್ಲ, ಆತನ ಮುಖಾಂತರವಾಗಿ ನಮಗೆ ನೀತಿವಂತಿಕೆ ಸಿಕ್ಕಿರುವಂತದ್ದಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ನಾವು ನೋಡುವಾಗ ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಂಬುದಾಗಿ, ಎಲ್ಲಾ ಪಾಪಗಳಿಂದ ನಂಬುವವರೆಲ್ಲರೂ
ಆತನ ಮೂಲಕವಾಗಿ ಬಿಡುಗಡೆಯನ್ನು ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆ ಅಪೊಸ್ತಲರ ಕೃತ್ಯ 15ನೇ 10 ಮತ್ತು 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೀಗಿರುವುದರಿಂದ ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನಗುವನ್ನು ನೀವು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನ ಪರೀಕ್ಷಿಸುವುದು ಯಾಕೆ? ಕರ್ತನಾದ ಯೇಸುವಿನ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದುವೆಂಬುದಾಗಿ ನಂಬುತ್ತೇವಲ್ಲ. ಅಂದ್ರೆ ನಾವು ಆತನ ಒಂದು ಕೃಪೆಯನ್ನ, ಆತನ ಒಂದು ಶ್ರಮೆ, ಸಂಕಟ, ಮರಣ, ಪುನರುತ್ಥಾನವನ್ನ, ಆತನು ನಮಗಾಗಿ ಮಾಡಿದಂತ ಒಂದು ತ್ಯಾಗವನ್ನ ನಾವು ನಂಬಿರುವುದರಿಂದ ನಮಗೆ ರಕ್ಷಣೆ ಆಗಿದೆ. ಅಲ್ಲಿದ್ದವರಿಗೂ ಸಹ ಅದೇ ಸತ್ಯವನ್ನ ಈತನು ತಿಳಿಸುವಂತನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಹಾಗೆ ರೋಮಪುರ ಪತ್ರಿಕೆ 3:24 ಕೂಡ ನಾವು ಒಂದು ವಾಕ್ಯವನ್ನ ನಾವು ನೋಡುತ್ತೇವೆ. ರೋಮಪುರ ಪತ್ರಿಕೆ 3:24 ದಯಮಾಡಿ ಸಿಕ್ಕಿದವರು ಯಾರಾದ್ರೂ ಓದಿ. 3:24 ಇಲ್ಲಿ ನಾವು ನೋಡ್ತೇವೆ. 3:24 ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರವಾಗಿಯೇ ನಾವು ರಕ್ಷಣೆ ಹೊಂದಿರುವಂತದ್ದು. ಹಾಗೆ 6:14 ಕೂಡ ನಾವು ನೋಡುತ್ತೇವೆ. ಅದೇ ರೋಮಪುರ ಪತ್ರಿಕೆ 6:14 ಸಹ ನಾವು ನೋಡುವಂತವರಾಗಿದ್ದೇವೆ. ಏನೆಂಬುದಾಗಿ ನೋಡುವಾಗ, ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನ. ಈ ಕೃಪೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ದೊರೆತದ್ದು. ಆ ಒಂದು ಕೃಪೆಯ ಮುಖಾಂತರವಾಗಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸತ್ಯದ ಮುಖಾಂತರವಾಗಿ ನಾವು ರಕ್ಷಣೆಯನ್ನ ಹೊಂದಿರುವಂತದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಾತ್ರವಲ್ಲ, 4ನೇ ವರ್ಷದಲ್ಲಿ ನಾವು ನೋಡ್ತೇವೆ 7:4 ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನಾವು ಧರ್ಮಶಾಸ್ತ್ರದಿಂದ, ನಾವು ಆ ಮೋಶೆಯ ಅಥವಾ ನಿಯಮಗಳಿಂದಾಗಲಿ ಅಥವಾ ಸುನ್ನತಿಯಿಂದಾಗಲಿ ನಮಗೆ ನಿಜವಾದಂತಹ ರಕ್ಷಣೆ ಇಲ್ಲ. ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಂತಹ ನಂಬಿಕೆಯ ಮುಖಾಂತರವಾಗಿ ಮಾತ್ರ ನಮಗೆ ರಕ್ಷಣೆ ಸಿಕ್ಕಿರುವಂತದ್ದನ್ನು ನಾವು ವಾಕ್ಯಗಳ ಮುಖಾಂತರವಾಗಿ ಖಚಿತಪಡಿಸಿಕೊಳ್ಳಬಹುದು. ಹಾಗೆ ಗಲಾತ್ಯ ಪತ್ರಿಕೆ 2:5 ವಾಕ್ಯಕ್ಕೆ ನಾವು ಹೋಗುವಂತರಾಗಿರೋಣ. ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ನಮಗೆ ರಕ್ಷಣೆ ಉಂಟಾಗಿರುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಂತಹ ನಂಬಿಕೆಯ ಮುಖಾಂತರವಾಗಿ ಮಾತ್ರ. ಈ ಗಲಾತ್ಯ 2:5 ನಾವು ನೋಡುವಾಗ, ಗಲಾತ್ಯ 2 ಮುಂದುವರೆದ ಭಾಗವಾಗಿ ಗಲಾತ್ಯ 2:5 ಸುವಾರ್ತೆಯ ಸತ್ಯಾರ್ಥವು ನಿಮ್ಮಲ್ಲಿ ಸ್ಥಿರವಾಗಿರಬೇಕೆಂದು ನಾವು ಅವರಿಗೆ ವಶವಾಗುವುದಕ್ಕೆ ಒಂದು ಘಳಿಗೆ ಹೊತ್ತಾದರೂ ಸಮ್ಮತಿ ಪಡಲಿಲ್ಲ ಎಂಬುದಾಗಿ. ಈ ಗಲಾತ್ಯ ಭಾಗದಲ್ಲಿರುವಂತಹ ಸಭೆಗಳಿಗೆ ಅಪೊಸ್ತಲನಾದ ಪೌಲನು ಈ ಪತ್ರಿಕೆಗೆ ಬರೆದಂತಹ ಮೊದಲ ಉದ್ದೇಶ ಈ ಒಂದು ವಚನದಲ್ಲಿ ಇರುವಂತದ್ದನ್ನ ನಾವು ನೋಡ್ತೇವೆ. ಏನು ಅದು? ಸುವಾರ್ತೆಯ ಸತ್ಯಾರ್ಥವು ನಿಮ್ಮಲ್ಲಿ ಸ್ಥಿರವಾಗಿರಬೇಕೆಂದು ಎಂಬುದಾಗಿ. ಅಂದ್ರೆ ಏನು ಈ ಸುವಾರ್ತೆಯ ಸತ್ಯಾರ್ಥವು ನಿಮ್ಮಲ್ಲಿ ಸ್ಥಿರವಾಗಿರಬೇಕೆಂದು? ಅಂದ್ರೆ ಸುವಾರ್ತೆ ಎಂಬುದಾಗಿ ಹೇಳುವಂತಹ ಈ ಒಂದು ಸಂಗತಿ ಕರ್ತನಾದಂತಹ ಯೇಸು ಕ್ರಿಸ್ತನ ಮೇಲೆ ಇಟ್ಟಂತಹ ಒಂದು ನಂಬಿಕೆಯ ಮೂಲಕ ರಕ್ಷಣೆ ಉಂಟಾಯಿತೆ ಹೊರತು ನಮ್ಮ ಒಂದು ಪ್ರಯತ್ನದಿಂದಾಗಲಿ ಅಥವಾ ಇನ್ಯಾವುದೇ ಕಾರ್ಯಗಳಿಂದಾಗಲಿ ಉಂಟಾಗಲಿಲ್ಲ. ಇದು ದೇವರ ಒಂದು ಕಾರ್ಯ ಎಂಬಂತಹ ಒಂದು ಸತ್ಯದ ಮೇಲೆ, ಅಥವಾ ಈ ಸತ್ಯಾರ್ಥ ನಿಮ್ಮಲ್ಲಿ ನಾವು ಏನಾಗಿರಬೇಕು? ಸ್ಥಿರವಾಗಿರಬೇಕು ಎಂಬುದನ್ನ ಆತನು ಹೇಳುವಂತವನಾಗಿದ್ದಾನೆ. ಪ್ರಾರಂಭದಲ್ಲಿ ನಂಬಿಕೆಯಲ್ಲಿ ಅಥವಾ ನಂಬಿಕೆಗೆ ಬರುವಂತಹ ಕೆಲವು ಜನರು ಅಥವಾ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಜೀವಿಸುವ ಜನರು ಏನ್ ಮಾಡ್ತಾರೆ? ಕ್ರಮೇಣ ಲೌಕಿಕ ಕಾರ್ಯಗಳಿಗೆ ಒಳಪಟ್ಟು ಜೀವಿಸುವಂತಹ ಒಂದು ಸಂದರ್ಭವನ್ನು ಕೂಡ ನಾವು ಈ ಒಂದು ದಿನಮಾನಗಳಲ್ಲಿ ಕಾಣುವಂತವರಾಗಿದ್ದೇವೆ. ಇದರಿಂದಲೇ ಅಪೊಸ್ತಲನಾದ ಪೌಲನಿಂದ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ಸತ್ಯಾರ್ಥವು ನಿಮ್ಮಲ್ಲಿ ಯಾವಾಗಲೂ ಎಲ್ಲಾ ಸಮಯದಲ್ಲಿ ಏನಾಗಿರ್ಬೇಕು? ಸ್ಥಿರವಾಗಿರಬೇಕು ಎಂಬುದಾಗಿದೆ. ಇಲ್ಲಿ ವಾಕ್ಯ ಹೇಳುವಂತದ್ದು ನಿಮ್ಮಲ್ಲಿ ಸುವಾರ್ತೆಯ ಸತ್ಯಾರ್ಥವು ನಿಮ್ಮಲ್ಲಿ ಸ್ಥಿರವಾಗಿರಬೇಕು ಎಂಬುದಾಗಿ. ಅಂದ್ರೆ ಎಲ್ಲಾ ಸಂದರ್ಭದಲ್ಲಿಯೂ ಈ ಒಂದು ಸುವಾರ್ತೆಯ ಸತ್ಯಾರ್ಥವು ನಮ್ಮಲ್ಲಿ ಸ್ಥಿರವಾಗಿರಬೇಕೆಂಬುದಾಗಿ ಹೇಳುವಂತ ನಾವು ನೋಡ್ತೇವೆ. ಯಾಕೆಂದ್ರೆ ಈ ಸುಳ್ಳು ಬೋಧಕರು ಏನ್ ಮಾಡ್ತಾರೆ? ಇವರು ಬಂದು ಅವರ ಒಂದು ಕಲ್ಪನೆಗನುಗುಣವಾಗಿ ಅಥವಾ ತಮ್ಮ ಒಂದು ಬುದ್ಧಿಗನುಸಾರವಾಗಿ ತಮಗೆ ಮನಸ್ಸು ಬಂದಂತಹ ರೀತಿಯಲ್ಲಿ ಅಥವಾ ಮನುಷ್ಯರ ಮೇಲಿಂದಂತಹ ಒಂದು ಭಯವಾಗ್ಲಿ ಅಥವಾ ಹಿಂದಿನ ಆಚಾರ ವಿಚಾರಗಳನ್ನ ಕುರಿತಾಗ್ಲಿ ಒಂದು ಕ್ಷಣವೂ ಸಹ ನಾವೇನ್ ಮಾಡಬಾರ್ದು? ಅದನ್ನ ಅನುಸರಿಸಬಾರ್ದು. ಅಂದ್ರೆ ಇಲ್ಲಿ ಪೌಲನು ಹೇಳುವಂತದ್ದೇ, ಇದನ್ನ ನೀವು ಅನುಸರಿಸಲಿಲ್ಲ ಎಂಬುದಾಗಿ, ಇದನ್ನ ಅನುಸರಿಸಬಾರದು ಎಂಬುದಾಗಿ, ಅದನ್ನ ಕೇಳಿ ಅದಕ್ಕೆ ಏನಾಗಬಾರ್ದು? ಅಧೀನರು ಕೂಡ ಆಗಬಾರದು ಎಂಬುದ ಒಂದು ಸತ್ಯಾರ್ಥವನ್ನ ನಾವು ತಿಳಿದುಕೊಳ್ಳುವಂತರಾಗಬೇಕು. ಯಾಕೆಂತಂದ್ರೆ ಈ ಒಂದು ಸುವಾರ್ತೆಯ ಸತ್ಯಾರ್ಥವು ಯಾವಾಗಲೂ ಏನಿರ್ಬೇಕು? ನಮ್ಮಲ್ಲಿ
ಸ್ಥಿರವಾಗಿರಬೇಕು. ಒಂದು ವೇಳೆ ಈ ಒಂದು ಸುವಾರ್ತೆಯ ಸತ್ಯಾರ್ಥವು ನಮ್ಮಲ್ಲಿ ಸ್ಥಿರವಾಗಿರುವುದಾದ್ರೆ ನಾವು ಅವ್ರಿಗೆ ಏನೇ ಹೇಳಿದ್ರು ಕೂಡ, ಎಂತಹ ಆಹಪಾಶಗಳನ್ನು ನಮಗೆ ತೋರಿಸಿದ್ರು ಕೂಡ, ಅಥವಾ ಅನೇಕ ತಮಗೆ ಮನಸ್ಸು ಬಂದಂತ ರೀತಿಯಲ್ಲಿ ತಮ್ಮ ಕಲ್ಪನೆಯ ಅನುಸಾರವಾಗಿ ಯಾವುದೇ ವಿಧವಾದಂತಹ ಸಂಗತಿಗಳನ್ನ ಹೇಳಿದ್ರು ಕೂಡ ನಾವು ನಮ್ಮ ಸುವಾರ್ತೆಯ ಈ ಒಂದು ಸುವಾರ್ತೆಯ ಸತ್ಯಾರ್ಥವು ನಮ್ಮಲ್ಲಿ ಸ್ಥಿರವಾಗಿರುವಂತ ರೀತಿಯಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ಯಾಕಂತಂದ್ರೆ ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದೇ ಹೇಳುವಂತದ್ದು, ಕ್ರಿಸ್ತನ ಕೃಪೆಯಿಂದ ನಮ್ಮನ್ನೇನು ನಿಮ್ಮನ್ನ ಕರೆದಾತನನ್ನ ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆನ ಹಿಡಿಯೋದಕ್ಕೆ ಆಶ್ಚರ್ಯ ಪಡುತ್ತೇನೆ ಎಂಬುದಾಗಿ ಅಲ್ಲಿ ಆತನಿಗೆ ಹೇಳುವಂತ ನಾವು ನೋಡ್ತೇವೆ. ಏನ್ ಇಷ್ಟು ಬೇಗನೆ ಎಂಬುದಾಗಿ ನೋಡುವಾಗ ನೀವು ಬಿಟ್ಟು ಹೋಗ್ತಾ ಇದ್ದೀರಿ. ಏನಂತಂದ್ರೆ ಸುವಾರ್ತೆ ಸ್ಥಿರವಾಗಿರಬೇಕು. ಸುವಾರ್ತೆ ಸ್ಥಿರವಾಗಿದ್ರೆ ನಾವು ಯಾವುದೇ ಕಾರಣಕ್ಕೂ ಎಂತಹದೇ ಒಂದು ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಏನೇ ಘಟನೆಗಳು ಆದರೂ ಕೂಡ ನಾವು ಕರ್ತನನ್ನು ಬಿಟ್ಟು ಯಾವ ಕಾರ್ಯವನ್ನು ಕೂಡ ಮಾಡೋದಿಲ್ಲ. ಒಂದು ಮಾಡುವುದಕ್ಕೆ ಮನಸ್ಸು ಕೂಡ ಬರುವುದಿಲ್ಲ ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಆತನೇ ಹೇಳುವಂತದ್ದು ಏನು ಎಂಬುದಾಗಿ ನೋಡುವಾಗ, ನಿಮ್ಮಲ್ಲಿ ಸ್ಥಿರವಾಗಿದ್ರೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ನೀವು ಆತನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ನಾವು ಹಾಗೆ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಗಲಾತ್ಯ ಪತ್ರಿಕೆ 2:14ರಲ್ಲಿ, ಅವರು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ ಹೇಳಿದ್ದೇನೆಂದರೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಆ ಮುಂದಿನ ವಾಕ್ಯದಲ್ಲಿ ನೋಡುವಾಗ, ನೀನು ಯಹೂದನಾಗಿದ್ದು ಯಹೂದ್ಯರಂತೆ ನಡೆಯದೆ ಅನ್ಯ ಜನರಂತೆ ನಡೆದ ಮೇಲೆ ಅನ್ಯ ಜನರಿಗೆ ನೀವು ಯಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀವು ಬಲಾತ್ಕಾರ ಮಾಡುವುದು ಹೇಗೆ ಎಂಬುದಾಗಿ ಇಲ್ಲಿ ಒಂದು ಪ್ರಶ್ನೆಯನ್ನ ನಾವು ನೋಡುವಂತವರಾಗಿದೆ. ಇಲ್ಲಿ ಪೇತ್ರನಿಗೂ ಸಹ ಇಲ್ಲಿ ಏನಾಗ್ತದೆ, ಒತ್ತಾಯ ಪಡಿಸುವಂತಹ ಒಂದು ಸಂದರ್ಭವನ್ನ ಇಲ್ಲಿ ನಾವು ನೋಡುವಂತರಾಗಿದೆ. ಈ ವಾಕ್ಯದ ಗಲಾತ್ಯದವರೇ, ಯಾರು ನಿಮ್ಮನ್ನ ಮರುಗೊಳಿಸಿದ್ರು, ಯಾರು ನಿಮ್ಮನ್ನ ಮಂಕುಗೊಳಿಸಿದ್ರು ಎಂಬುದಾಗಿ ಅಲ್ಲಿ ಆತನು ಪ್ರಶ್ನೆ ಹಾಕುವಂತನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ. ಅಂದ್ರೆ ಈ ಕಳ್ಳತನದಿಂದ ಸೇರಿಕೊಂಡಂತಹ ಈ ಸುಳ್ಳು ಸಹೋದರರು ಈ ಒಂದು ಸುವಾರ್ತೆಯ ಸತ್ಯಾರ್ಥವು ನಮ್ಮಲ್ಲಿ ನೆಲೆಯಾಗಿರಬಾರದೆಂಬ ಒಂದು ನೆಲೆಯಾಗಿರಬಾರದು, ಅಥವಾ ಬೇರೆ ವಿಧವಾದಂತಹ ವಿಷಯಗಳನ್ನ ನಮ್ಮಲ್ಲಿ ಏನ್ ಮಾಡ್ತಾರೆ, ಬಿತ್ತುವಂತಹ ರೀತಿಯಲ್ಲಿ ಅವರಿಗೆ ನಾವು ಅವಕಾಶವನ್ನ ಕೊಡದೆ ನಮ್ಮನ್ನ ನಾವು ದೇವರ ವಾಕ್ಯದಿಂದ ನಾವು ಕಾಪಾಡಿಕೊಳ್ಬೇಕು. ನಾವು ಹಂಗೆ ಕಾಪಾಡಿಕೊಳ್ಬೇಕು ಅಂತಂದ್ರೆ ನಾವು ದೇವರ ಒಂದು ಸಂಸರ್ಗದಲ್ಲಿ ಅಥವಾ ದೇವರ ಒಂದು ಅನ್ಯೋನ್ಯತೆಯಲ್ಲಿ ನಾವು ಯಾವಾಗಲೂ ಸ್ಥಿರವಾಗಿ ಆತನ ಒಂದು ಸತ್ಯ ವಾರ್ತೆಯ ಮೇಲೆ ನಿಲ್ಲಬೇಕು. ಅಂದ್ರೆ ಸ್ಥಿರವಾಗಿ ನಾವು ನಿಲ್ಲಬೇಕೆಂಬುದನ್ನ ನಾವು ಅರ್ಥ ಮಾಡಬೇಕು. ಅದಕ್ಕೆ ಪೌಲನು ಇಲ್ಲಿ ಬರೆಯುವಾಗ ಈ ಪತ್ರಿಕೆಯ ಒಂದು ಉದ್ದೇಶವನ್ನ ತಿಳಿಸ್ತಾ ಇದ್ದಾನೆ. ಸುವಾರ್ತೆಯ ಸತ್ಯಾರ್ಥವು ನಿಮ್ಮಲ್ಲಿ ಸ್ಥಿರವಾಗಿರಬೇಕು ಎಂಬುದಾಗಿ. ಸ್ವಲ್ಪ ನಾವು ಆಲೋಚನೆ ಮಾಡಿ ನೋಡೋಣ. ಯಾಕೆಂತಂದ್ರೆ ನಮ್ಮ ಒಂದು ರಕ್ಷಣೆಗೆ ಸುವಾರ್ತೆಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಸಂಗತಿಗಳನ್ನ ನಮಗೆ ಬೇರೆ ಯಾವುದಾದ್ರೂ ಸಂಗತಿಗಳು ನಮ್ಗೆ ಸಹಾಯಕವಾಗಿದೆಯೇ ಎಂಬುದಾಗಿ ನಮ್ಮನ್ನ ನಾವು ಆಲೋಚನೆ ಮಾಡಿಕೊಳ್ಳೋಣ. ಯಾಕೆಂತಂದ್ರೆ ನಾವು ಚರಿತ್ರೆಯನ್ನ ನೋಡುವಾಗ ಈ ಕ್ಯಾಥಲಿಕ್ ದಯಮಾಡಿ ಸಂಸ್ಥೆ ಇದು ಕ್ಯಾಥಲಿಕ್ ಕೆಲವೊಂದು ಸಭೆಗಳನ್ನ ತೆಗೆದುಕೊಳ್ಳೋದ್ರಿಂದ, ಯಾಕೆಂದ್ರೆ ಇಲ್ಲಿ ಕ್ಯಾಥಲಿಕ್ ಒಂದು ಸಭೆ ಬರುವುದಕ್ಕಿಂತ ಮುಂಚೆ ಈ ನಂಬಿಕೆಯಲ್ಲಿದ್ದಂತಹ ಜನರು ಈ ಕ್ಯಾಥಲಿಕ್ ಸಭೆ ಬಂದ ನಂತರ ಎಲ್ರು ಏನ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪವಾಗಿ ಕ್ರಮೇಣ ಅವ್ರ ಏನ್ ಮಾಡಿದ್ರು ಬದಲಾಗಿ ಅವ್ರ ಏನ್ ಮಾಡಿದ್ರು ಕ್ರಿಯೆಗಳಿಂದಲೇ ನಮ್ಗೆ ಏನಾಗ್ತದೆ ರಕ್ಷಣೆ, ಅದರಿಂದ ಮಾತ್ರ ನಮ್ಗೆ ರಕ್ಷಣೆ ಉಂಟಾಗ್ತದೆ ಎಂಬುದನ್ನು ಕೂಡ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಈ ದಿನಮಾನಗಳಲ್ಲಿಯೂ ಸುಮಾರು 86% ಕ್ಯಾಥಲಿಕ್ ಜನರು ಹೇಳುವಂತದ್ದು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇರಬೇಕು, ಅದ್ರ ಜೊತೆಗೆ ನಾವು ಸಹ ಏನ್ ಮಾಡ್ಬೇಕು, ಏನಾದ್ರೂ ಕ್ರಿಯೆ ಮಾಡಬೇಕು. ಮಾತ್ರವಲ್ಲ ಇನ್ನು ಅನೇಕ ಸಂಗತಿಗಳನ್ನ ನಾವು ನಂಬಬೇಕು, ಅನೇಕ ವಿಚಾರಗಳನ್ನ ನಾವು ಮಾಡಬೇಕು. ಮಾತ್ರವಲ್ಲ ಆ ಹಬ್ಬಗಳನ್ನು ಕೂಡ ಮಾಡ್ಬೇಕೆಂಬುದಾಗಿ ಅವರು ಹೇಳುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಮಾತ್ರವಲ್ಲ ಅದೇ ರೀತಿಯಾಗಿ ಇನ್ನೊಂದು ಇದು ಪೆಂಟಕೋಸ್ಟಲ್ ಇವಾಂಜಲಿಕಲ್ ಅಂತ ಕರೆಯಲ್ಪಡುವಂತಹ ಕೆಲವು ಭಾಗಗಳು, ಅಂದ್ರೆ ಅಲ್ಲಿ ಸುಮಾರು ಒಂದು 52% ಅಷ್ಟು ಜನರು ಏನ್ ಹೇಳ್ತಾರ ಅಂತಂದ್ರೆ, ಈ ಕ್ರಿಸ್ತನ ಮೇಲೆ ನಂಬಿಕೆ, ಅವರು ಸಹ ಇದೇ ಮಾತುಗಳನ್ನ, ಕ್ರಿಸ್ತನ ಮೇಲೆ ನಂಬಿಕೆ ಇರಬೇಕು, ಅದ್ರ ಜೊತೆ ನಾವು ಕೆಲವೊಂದು ಕ್ರಿಯೆಗಳನ್ನ ಅಥವಾ ಇನ್ನಿತರ ನಮ್ಗೆ ಮೋಸೆಯ ಒಂದು ಧರ್ಮ ಪ್ರಮಾಣಗಳಲ್ಲಿ ಅಥವಾ ನಮ್ಮ ಹಿರಿಯರು ಹೇಳಿಕೊಟ್ಟಂತ ಕೆಲವೊಂದು ವಿಚಾರಗಳನ್ನ ನಾವು ಅನುಸರಿಸಬೇಕೆಂಬುದಾಗಿ ಅವರು ಹೇಳುವಂತದ್ದನ್ನ ನಾವು ನೋಡುವಂತವರು ಆಗಿದ್ದೇವೆ. ಅಂದ್ರೆ ಯೋಚನೆ ಮಾಡಿ, ಎಷ್ಟು ಜನರು ಈ ರೀತಿಯಾಗಿ ಆ ಒಂದು ಸುವಾರ್ತೆಯ ಒಂದು ಸ್ಥಿರತೆಯನ್ನು ಬಿಟ್ಟು ತಮಗಿಷ್ಟ ಬಂದಂತ ರೀತಿಯಲ್ಲಿ ಇರುವಂತವರಾಗಿದ್ದಾರೆ. ನಾವು ಹೇಗೆ, ನಮ್ಮ ಬಗ್ಗೆ ಅಷ್ಟು ಆಲೋಚನೆ ಮಾಡಿಕೊಳ್ಳೋಣ. ಸಭೆಗೆ ಹೋಗ್ತೇವೆ, ಬೈಬಲ್ ಓದ್ತೇವೆ, ಪ್ರೇಯರ್ ಮಾಡ್ತೇವೆ, ಕಾಣಿಕೆ ಕೊಡ್ತೇವೆ, ಅಥವಾ ಬಡವರಿಗೆ ಅಥವಾ
ಅನಾಥರಿಗೆ ಇನ್ನೂ ಏನಾದ್ರೂ ಸಹಾಯ ಮಾಡ್ತೇವೆ, ಈ ರೀತಿಯಾದಂತ ಈ ಒಂದು ಕಾರ್ಯಗಳನ್ನ ಮಾಡೋದ್ರಿಂದ ನನ್ನ ದೇವರಿಂದ ಏನ್ ಮಾಡ್ಬೋದು, ಒಳ್ಳೆ ಹೆಸರನ್ನ ನಾನು ಪಡ್ಕೊಂಡು ನಾನು ರಕ್ಷಣೆ ಆಗಬಹುದು ಎಂಬ ಒಂದು ನೆನಪಿನಲ್ಲಿ ನಾವು ಇರಬಾರ್ದು. ಯಾಕೆಂತಂದ್ರೆ ನಾವು ಒಂದು ವೇಳೆ ಆ ರೀತಿ ಇರುವುದಾದ್ರೆ, ಓಕೆ, ನಾವು ಈ ತರ ಓಕೆ ಒಳ್ಳೇದ್ ಮಾಡ್ತೀನಿ, ನಾನು ಧರ್ಮ ಕಾರ್ಯ ಮಾಡ್ತೇನೆ, ಅನೇಕರಿಗೆ ನಾನು ಒಳ್ಳೆ ಉಪದೇಶವನ್ನ ಮಾಡ್ತಾ ಇದ್ದೇನೆ ಎಂಬುದಾಗಿ ನಾವು ಹೇಳಿಕೊಂಡು ಅಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಇರುವುದಾದ್ರೆ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿ ನಾವೇನ್ ಮಾಡಿದೀವಿ, ದೇವರನ್ನ ಬಿಟ್ಟು ಅಥವಾ ಸುವಾರ್ತೆಯ ಸತ್ಯಾರ್ಥವನ್ನ ಬಿಟ್ಟು ಹೋಗಿದ್ದೇವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಕ್ಷಣ ನಾವು ಆಲೋಚನೆ ಮಾಡೋಣ. ಯಾಕೆಂತಂದ್ರೆ ದೇವ್ರೇ ನನ್ನ ಹತ್ರ ಏನೂ ಇಲ್ಲ, ನಾನು ರಕ್ಷಿಸಲ್ಪಟ್ಟದಕ್ಕೆ ಒಂದೇ ಕಾರಣ, ಅದೇನಂತಂದ್ರೆ ಆ ಒಂದು ಕಲ್ವಾರಿಯ ಶಿಲುಬೆಯಲ್ಲಿ ಸುರಿಸಲ್ಪಟ್ಟಂತಹ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಮಾತ್ರ, ಅದರ ಮೇಲೆ ನಾನು ಇಟ್ಟಂತಹ ನಂಬಿಕೆ ಮಾತ್ರ. ಇದನ್ನ ಬಿಟ್ಟು ಬೇರೆ ಯಾವ ಸಂಗತಿಗಳನ್ನು ನಾನು ಆಲೋಚಿಸುದಿಲ್ಲ. ಆತನ ಒಂದು ರಕ್ತದ ಮುಖಾಂತರವಾಗಿ ನನಗೆ ಪಾಪ ಪರಿಹಾರ ಆಗಿದೆ, ಆತನ ಮೇಲೆ ಇಟ್ಟಂತಹ ಒಂದು ನಂಬಿಕೆಯ ಮುಖಾಂತರವಾಗಿ ನನಗೆ ರಕ್ಷಣೆಯಾಗಿದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ವೇಳೆ ಈ ಸಂಗತಿಗಳನ್ನ ನಾವು ಬಿಟ್ಟು ಬಿಟ್ರೆ, ನಾವು ಕರ್ತನ ಆ ಒಂದು ಸತ್ಯಾರ್ಥವನ್ನ ನಾವು 4ನೇ ವಾಕ್ಯದಲ್ಲಿ ನೋಡಿದ ಹಾಗೆ ಏನು ಈ ಒಂದು 5ನೇ ವಾಕ್ಯದಲ್ಲಿ ಸುವಾರ್ತೆಯ ಸತ್ಯಾರ್ಥವು ನಮ್ಮಲ್ಲಿ ಸ್ಥಿರವಾಗಿಲ್ಲ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಸತ್ಯವೇದದ ಅಥವಾ ಈ ಒಂದು ಸುವಾರ್ತೆಯ ಸತ್ಯಾರ್ಥವು ನಮ್ಮಲ್ಲಿ ಸ್ಥಿರವಾಗಿದೆ ಎಂಬುದಾಗಿ ನೋಡುವಾಗ ಅದು ನಮ್ಮ ಕಾರ್ಯಗಳು ಅದು ಕರ್ತನಿಗೆ ಮೆಚ್ಚಿಯಾಗುವಂತ ರೀತಿಯಲ್ಲಿ ಮಾತ್ರ ಇರಬೇಕು. ನಮ್ಮನ್ನ ನಾವು ಎಷ್ಟು ಹೊಗಳಿಕೊಳ್ಳುವಂತಲ್ಲ ಅಥವಾ ನಮಗೆ ಮನಸ್ಸಿಗೆ ಬಂದಂತಹ ರೀತಿಯಲ್ಲಿ ನಾವು ಕಾರ್ಯಗಳನ್ನು ಮಾಡುವಂತಲ್ಲ. ಯಾಕೆಂತಂದ್ರೆ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಂತವರು, ಅದನ್ನು ನಾವು ಅರ್ಥ ಮಾಡಿ ಇದರಲ್ಲಿ ಆತನ ಹೇಳುವಂತ ಅವನು ಪೌಲನಿಗೆ ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ನೀವು ಸತ್ಯದ ಅಥವಾ ಸುವಾರ್ತೆಯ ಸತ್ಯಾರ್ಥದ ಮೇಲೆ ನೀವು ಸ್ಥಿರವಾಗಿ ಇರಬೇಕು. ಯಾಕೆಂದ್ರೆ ನಾವು ಅವರಿಗೆ ವಶವಾಗುವುದಕ್ಕೆ ಒಂದು ಗಳಿಗೆ ಹೊತ್ತಾದರೂ ನಾವು ಸಮ್ಮತಿ ಪಡಲಿಲ್ಲ ಎಂಬುದಾಗಿ ನೋಡ್ತಾ, ಅಂದ್ರೆ ನಾವು ಸಹ ಅವರಿಗೆ ನಮ್ಮನ್ನ ನಾವು ಒಪ್ಪಿಸಿಕೊಡದ ಹಾಗೆ ಕರ್ತನಿಗೆ ಮಾತ್ರ ನಮ್ಮನ್ನು ಒಪ್ಪಿಸಿಕೊಟ್ಟು, ದೇವರ ವಾಕ್ಯಕ್ಕೆ ಮಾತ್ರ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸುವಂತವರು ನಾವು ಆಗಿರಬೇಕು. ಹಾಗೆ ನಾವು ಮುಂದಿನ ವಾಕ್ಯನ ನೋಡ್ತೇವೆ 6ನೇ ವಾಕ್ಯದಲ್ಲಿ, ಆದರೆ ಮಾನಿಷ್ಠ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ, ಆದರೆ ಮಾನಿಷ್ಠರೆನಿಸಿಕೊಂಡವರಿಂದ ನನಗೇನು ದೊರೆಯಲಿಲ್ಲ, ಅವರು ಹಿಂದಿನ ಕಾಲದಲ್ಲಿ ಎಂಥವರಾಗಿದ್ದರೂ ನನಗೆ ಲಕ್ಷ್ಯವಿಲ್ಲ. ದೇವರು ಮುಖದಾಕ್ಷಿಣ್ಯ ಮಾಡುವವನಲ್ಲ, ಮಾನಿಷ್ಠರೆನಿಸಿಕೊಂಡವರು ನನ್ನ ಮಾತಿಗೆ ಒಪ್ಪಿದರೆ ಹೊರತು ನನಗೇನು ಕಲಿಸಲಿಲ್ಲ. ಈ ವಾಕ್ಯ ನಿಜವಾಗ್ಲೂ ಪೌಲನ ಒಂದು ಇದೇನು ತುಂಬಾ ಬೋಲ್ಡ್ ಸ್ಟೇಟ್ಮೆಂಟ್. ಇದು ತುಂಬಾ ಬೋಲ್ಡ್ ಸ್ಟೇಟ್ಮೆಂಟ್. ಇಲ್ಲಿ ಪೌಲನು ಬಹಳವಾಗಿ ಅಥವಾ ತುಂಬಾ ಧೈರ್ಯದಿಂದ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ನನಗೆ ಯಾರ ವಿಷಯವಾಗಿ ಚಿಂತೆ ಇಲ್ಲ. ಇದು ಪೌಲನು ತನ್ನ ಹೊಗಳಿಕಾಗಿ ಹೇಳ್ತಾ ಇಲ್ಲ, ಬದಲಾಗಿ ತನ್ನ ನಿಶ್ಚಯತ್ವ ಅಥವಾ ಖಂಡಿತವಾಗಿ ಅಥವಾ ಆಳವಾಗಿ ಆತನು ಮಾತನಾಡುವುದನ್ನ ನೋಡುತ್ತೇವೆ. ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ಸಭಾಸ್ತಂಭಗಳು ಎಂಬುದಾಗಿ ಕರೆಯಲ್ಪಡ್ತಕ್ಕಂತಹ ಈ ಯಾಕೋಬ, ಯೋಹಾನ, ಪೇತ್ರ ಇವರು ಅಲ್ಲಿ ಪ್ರಾಮುಖ್ಯರು. ಇಲ್ಲಿ ಈ ಒಂದು ಸ್ಥಳದಲ್ಲಿ ಇವರು ಸಹ ಅವನು ಹೇಳುವಂತದ್ದು ಏನಂತಂದ್ರೆ, ಇವರು ಸಹ ನನಗೆ ಏನ್ ಮಾಡ್ಲಿಲ್ಲ, ಉಪದೇಶ ಮಾಡ್ಲಿಲ್ಲ. ನಾನಿದ್ದೆ, ಹೌದು, ಅವ್ರ ಜೊತೆ 15 ದಿನ ಮಾತ್ರ ನಾನು ಅವ್ರ ಜೊತೆ ಇದ್ದೆ. ಹಾಗಾಗಿ ನನಗೆ ಏನು ಉಪದೇಶ ಮಾಡ್ಲಿಲ್ಲ. ನಾನ್ ಕಲ್ತದ್ದು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ. ಯಾಕೆಂತಂದ್ರೆ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಇಲ್ಲಿ ನೋಡ್ರಿ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಏನು, ಇಲ್ಲಿ ಯಾವನಾದರೂ ಅಲ್ಪನಾಗಿದ್ದರೆ ತಾನು ದೊಡ್ಡವನೆಂದು ಭಾವಿಸಿಕೊಂಡ್ರೆ ತನ್ನನ್ನು ತಾನೇ ಏನ್ ಮಾಡ್ಕೊಂಡಾಗೆ ಮೋಸಗೊಳಿಸಿಕೊಂಡ ಹಾಗೆ. ಇಲ್ಲಿ ಪೌಲನಿಗೆ ಚೆನ್ನಾಗಿ ಗೊತ್ತುಂಟು, ಅವನು ತನ್ನನ್ನ ತಾನು ದೊಡ್ಡವನೆಂದು ಇಲ್ಲಿ ಎಣಿಸ್ತಾ ಇಲ್ಲ, ಹಾಗೆ ಬೇರೆಯವರನ್ನು ಸಹ ಅಲ್ಪವಾಗಿ ಎಣಿಸ್ತಾ ಇಲ್ಲ, ಅಥವಾ ಬೇರೆನೋ ಇನ್ನೂ ಸಹ ದೊಡ್ಡವರೆಂಬುದಾಗಿ ಆತನ ಎಣಿಸ್ತಾ ಇಲ್ಲ. ಕಾರಣ ಏನಂತಂದ್ರೆ, ಇಲ್ಲಿ ದೇವರು ಮುಖದಾಕ್ಷಿಣ್ಯ ಮಾಡುವವನಲ್ಲ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. 2ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಬಿ ಭಾಗದಲ್ಲಿ ದೇವರು 6ನೇ ವಾಕ್ಯ, ದೇವರು ಮುಖದಾಕ್ಷಿಣ್ಯ ಮಾಡುವವನಲ್ಲ ಎಂಬುದಾಗಿ. ಅಂದ್ರೆ ದೇವರು ಆ ರೀತಿಯಾಗಿ ನೋಡುವಂತನಲ್ಲ. ಆಕ್ಚುಲಿ ನನ್ನನ್ನ ಹೊಂದಿರ್ತೀನಿ, ಇನ್ನೊಬ್ಬರನ್ನ ಹೊಂದಿರ್ತಿ, ಅಥವಾ ಮತ್ತೊಬ್ಬರನ್ನ ಹೊಂದಿರ್ತಿ ನೋಡುವಂತವನು ಅಲ್ಲ. ದೇವರು ಎಲ್ಲರನ್ನು ಒಂದೇ ರೀತಿ ನೋಡುವಂತವನಾಗಿದೆ. ಇದನ್ನ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದ 34ನೇ ವಚನದಲ್ಲಿ ನಾವು ನೋಡ್ತೇವೆ.
ಏನು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 34 10:34. ಇಲ್ಲಿ ನಾವು ನೋಡ್ತೇವೆ, ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದ್ರೆ ದೇವರು ಪಕ್ಷಪಾತಿ ಅಲ್ಲ ಎಂಬುದಾಗಿ. ಇಲ್ಲೂ ನಾವು ನೋಡ್ತೇವೆ ದೇವರು ಪಕ್ಷಪಾತಿ ಅಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆ ರೋಮಪುರ ಪತ್ರಿಕೆ 2ನೇ ಅಧ್ಯಾಯ 11ರಲ್ಲೂ ಕೂಡ ನಾವು ನೋಡ್ತೇವೆ ದೇವರಿಗೆ ಪಕ್ಷಪಾತವಿಲ್ಲ ಎಂಬುದಾಗಿ. ಹಾಗೆ 2 ಕೊರಿಂಥ 11ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಲ್ಲಿ ಪೌಲನು ಹೇಳುವಂಥದ್ದು, ಅತಿ ಶ್ರೇಷ್ಠವಾದಂತಹ ಅಪೊಸ್ತಲರು ಅನಿಸಿಕೊಳ್ಳುವವರಿಗಿಂತ ನಾನು ಒಂದರಲ್ಲಾದರೂ ಕಡಿಮೆಯಾದವನಲ್ಲ ಎಂಬುದಾಗಿ ಎನಿಸುತ್ತೇನೆ ಎಂಬುದಾಗಿ ನೋಡ್ತಾನೆ. ಇಲ್ಲಿ ಪೌಲನು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನು ನನ್ನನ್ನ ದೊಡ್ಡವನೆಂದು ಎಣಿಸ್ಕೊಳ್ತಾ ಇಲ್ಲ, ಅದೇ ಸಮಯದಲ್ಲಿ ಬೇರೆಯವರನ್ನ ಚಿಕ್ಕವರು ಅಥವಾ ಕಡಿಮೆಯಾದವರು ಅಥವಾ ಬೇರೆಯವರು ಸಹ ದೊಡ್ಡವರು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇಷ್ಟೇ, ದೇವರು ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡುವಂತವ್ನು, ಅಥವಾ ದೇವರು ಎಲ್ಲರನ್ನ ಒಂದೇ ರೀತಿಯಲ್ಲಿ ನಡೆಸುವಂತವನು, ದೇವರು ಎಲ್ಲರನ್ನ ಒಂದೇ ಸಮಾನ ರೀತಿಯಲ್ಲಿ ಕಾಣುವಂತವನಾಗಿದ್ದಾನೆ ಎಂಬುದನ್ನ ಆತನು ಸ್ಪಷ್ಟಪಡಿಸುವ ನೋಡ್ತೇವೆ. ಆದ್ರೆ ಇಲ್ಲಿ ಒಬ್ಬೊಬ್ಬರಿಗೂ ಕೊಟ್ಟಂತಹ ಒಂದು ಜವಾಬ್ದಾರಿ ಅಥವಾ ತಲಾಂತುಗಳು ಬೇರೆ ಬೇರೆಯಾಗಿದೆ. ಇಲ್ಲಿ ಏನ್ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ, ಇಲ್ಲಿ ಇಲ್ಲಿ ಅವನು ಹೇಳ್ತಾನೆ, ಪೇತ್ರನು ಮತ್ತೆ ಬೇರೆ ಎಲ್ಲರೂ ಸಹ, ಅಲ್ಲೇ ನಾನು ಎಂಬುದಾಗಿ ಅಲ್ಲಿ ಹೇಳ್ತಾನೆ, ಪೌಲನು, ಪೇತ್ರನು ಮತ್ತೆ ಬೇರೆ ಎಲ್ಲರೂ ಸಹ ಒಂದೇನೆ, ನಮ್ಮಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳೋದಕ್ಕೆ ಆತನಿಗೆ ಪ್ರಯತ್ನ ಪಡುವಂಥದ್ದು. ನಾವೆಲ್ಲರೂ ಒಂದೇ. ಇಲ್ಲ ಆತನು ಅಲ್ಲಿ ಹೇಳುವಂಥದ್ದು ಆ ವಾಕ್ಯ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ನಾವು ನೋಡುವ, ಅಲ್ಲಿ ಆತನು ಹೇಳುವಂಥದ್ದು, ಮಾನಿಷ್ಠರೆನಿಸಿಕೊಂಡವರಿಂದ ನನಗೇನು ದೊರೆಯಲಿಲ್ಲ, ಅವರು ಹಿಂದಿನ ಕಾಲದಲ್ಲಿ ಎಂಥವರಾಗಿದ್ದಾರೋ ನನಗೆ ಲಕ್ಷ್ಯವಿಲ್ಲ, ದೇವರು ಮುಖದಾಕ್ಷಿಣ್ಯ ಮಾಡುವನಲ್ಲ ಎಂಬುದಾಗಿ ನೋಡ್ತೇವೆ. ಮಾತ್ರವಲ್ಲ, ಮುಂದೆ ನೋಡುವಾಗ ಸುನ್ನತಿಯಾದವರಲ್ಲಿ ದೇವರು ಮುಖದಾಕ್ಷಿಣ್ಯ ಮಾಡುವನಲ್ಲ, ಮಾನಿಷ್ಠರೆನಿಸಿಕೊಂಡವರು ನನ್ನ ಮಾತಿಗೆ ಒಪ್ಪಿದರೆ ಹೊರತು ನನಗೇನು ಕಲಿಸಲಿಲ್ಲ ಎಂಬುದಾಗಿ ಆ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಅನ್ನು ಅವನು ಧೈರ್ಯವಾಗಿ ಆತನು ಅಲ್ಲಿ ವ್ಯಕ್ತಪಡಿಸುವಂತದನ್ನ ನೋಡ್ತೇವೆ. ಅಂದ್ರೆ ಆತನು ಹೇಳುವಂಥದ್ದು ಇಷ್ಟೇ, ನಾನಾಗಲಿ ಅಥವಾ ಪೇತ್ರನಾಗಲಿ ಅಥವಾ ಯಾಕೋಬನಾಗಲಿ ಅಥವಾ ಮತ್ತೆ ಇನ್ಯಾರು ಸಹೋದರರಾಗಲಿ, ನಾವೆಲ್ಲರೂ ಕೂಡ ದೇವರ ಮುಂದೆ ಏನಾಗಿದ್ದೇವೆ, ಎಲ್ಲ ಒಂದೇ ಆಗಿದ್ದೇವೆ. ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಅಥವಾ ತಲಾಂತುಗಳು ಬೇರೆ ಆಗಿರಬಹುದು, ಆದ್ರೆ ನಾವೆಲ್ಲರೂ ಏನಾಗಿದ್ದೇವೆ, ಒಂದೇ ಆಗಿದ್ದೇವೆ. ಇಲ್ಲಿ ಪೌಲನ ಒಂದು ಪ್ರಥಮ ಕಣ್ಣೋಟ ಏನಂತಂದ್ರೆ, ನಾನು ಅಪೊಸ್ತಲನು, ನಾನು ಹೊಂದಿದಂತಹ ಈಗ ದೇವರಿಂದ ಬಂದದ್ದು ಎಂಬುದಾಗಿ ಆರಂಭಿಸ್ತಾ ಇದ್ದಾನೆ ಇಲ್ಲಿ 1ನೇ ಅಧ್ಯಾಯದಲ್ಲಿ. ಇಲ್ಲಿ ಆ ಒಂದು ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಹೇಳಿದ ನಂತರ ಈ 2ನೇ ಅಧ್ಯಾಯದಲ್ಲಿ ಅವನು ಹೇಳುವಂಥದ್ದು, ಅಪೊಸ್ತಲರಲ್ಲಿ ಪ್ರಧಾನರು ಎಂಬುದಾಗಿ ಹೇಳುವಂತಹವರ ಬಳಿಯಲ್ಲಿ ನಾನು ಕಲೀಲಿಲ್ಲ ಎಂಬುದಾಗಿ ಅವನು ಹೇಳುವಂಥದ್ದು. ಅದೇ ನಾವಿಲ್ಲಿ ವಾಕ್ಯದಲ್ಲಿ ನೋಡೋದು ಏನು, ಮಾನಿಷ್ಠರೆನಿಸಿಕೊಂಡವರು ನನ್ನ ಮಾತಿಗೆ ಒಪ್ಪಿದರೆ ಹೊರತು ನನಗೇನು ಕಲಿಸಲಿಲ್ಲ ಎಂಬುದಾಗಿ ಇಲ್ಲಿ ಆತನು ಹೇಳುವಂತವನಾಗಿದ್ದಾನೆ. ಅಂದ್ರೆ ನಾನು ಅವರ ಬಳಿಯಲ್ಲಿ ಕಲೀಲಿಲ್ಲ. ಆದ್ರೂ ನಾನು ಮತ್ತೊಂದು ಕಾರಣ ತಿಳಿಸ್ತಾ ಇದ್ದೇನೆ, ಪೇತ್ರ, ಯಾಕೋಬ ಮತ್ತೆ ಯೋಹಾನ ಇವರನ್ನ ನೋಡುವಾಗ ಪೌಲನಾದ ನಾನು ಯಾವುದೇ ವಿಷಯಗಳಲ್ಲಿ ಏನಿಲ್ಲ, ಕಡಿಮೆ ಇಲ್ಲ ಎಂಬುದಾಗಿ ಹೇಳ್ತಂದ್ರೆ, ಆತನು ಹೇಳುವಂಥದ್ದು, ನಾನು ಯಾರ ವಿಷಯದಲ್ಲೂ ಕೂಡ ಕಡಿಮೆ ಇಲ್ಲ ಎಂಬುದಾಗಿ. ಅಂದ್ರೆ ಆತನು ತನ್ನನ್ನು ಹೆಚ್ಚಿಸ್ಕೊಳ್ತಾ ಇಲ್ಲ, ಆತನು ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಎಂಬುದಾಗಿ ಆತನು ವ್ಯಕ್ತಪಡಿಸುವುದನ್ನು ನೋಡ್ತೇವೆ. ಅವರು ಎಷ್ಟೇ ದೊಡ್ಡವರಾದ್ರೂ ಪರವಾಗಿಲ್ಲ. ಕಾರಣ ಅಂತಂದ್ರೆ ಈ ಒಂದು ಅವನು ಹೇಳುವಂಥದ್ದು, ನಮ್ಗೆ ದೇವರು ನಮ್ಮನ್ನು ಒಂದು ಸಾರಿ ನೀತಿವಂತ ನಿರ್ಣಯಿಸಿದ ಮೇಲೆ ನಾವೆಲ್ಲರೂ ಆತನ ಮುಂದೆ ನೀತಿವಂತರೆ. ಅವರು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅಥವಾ ಸುಮಾರು 30 ವರ್ಷಗಳಿಂದ ರಕ್ಷಣೆ ಹೊಂದಿದಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ಈ ಕ್ಷಣ ತನ್ನ ಪಾಪವನ್ನು ಒಪ್ಪಿಕೊಂಡು ಅರಕೆ ಮಾಡಿ ಕರ್ತನನ್ನ ಕಂಡುಕೊಂಡಂತಹ ವ್ಯಕ್ತಿ ಆಗಿರಬಹುದು. ಇಬ್ಬರಿಗೂ ಕೊಟ್ಟಂತಹ ನೀತಿವಂತಿಕೆ ಏನು, ಅದು ಒಂದೇ ನೀತಿವಂತಿಕೆ. ಅಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ನಾವೆಲ್ಲರೂ ಕೂಡ ಆತನ ಮುಂದೆ ಒಂದೇ ಆಗಿದ್ದೇವೆ ಎಂಬುದಾಗಿ. ವಿ ಆರ್ ನಾಟ್ ಸುಪೀರಿಯರ್ ದೆನ್ ಒನ್ ಅನದರ್. ನಾವೆಲ್ಲರೂ ಏನಾಗಿದ್ದೇವೆ, ಈಕ್ವಲ್ ಆಗಿದ್ದೇವೆ, ನಾವೆಲ್ಲರೂ ದೇವರ ಮುಂದೆ ಸಮಾನರಾಗಿದ್ದೇವೆ ಎಂಬುದನ್ನ ಆತನು ಸ್ಪಷ್ಟಪಡಿಸುವಂತದನ್ನ ನಾವು ನೋಡ್ತೇವೆ. ಅವ್ರು ಎಷ್ಟೇ ದೊಡ್ಡವರಾದ್ರೂ ಪರವಾಗಿಲ್ಲ, ಅವ್ರು ಎಷ್ಟೋ ಯಾಕಂದ್ರೆ ಅವನು ಹೇಳುವಂತಿದ್ದೆ ಕಾರಣ ಒಳ್ಳೆ ವಿಧದಲ್ಲಿ ಆತನು ಕಾರಣ ಕೊಡ್ತಾನೆ ಈ ದಿನಗಳಲ್ಲಿ. ಯಾಕೆಂತಂದ್ರೆ ಅಪೊಸ್ತಲ ಅಂತ ಪೌಲನು ಇಲ್ಲಿ ನಾವು ಅಲ್ಲಿ ನೋಡುವಾಗ ಈ ಲೌಕಿಕವಾದಂತಹ ಸಂಬಂಧ ಆತನಲ್ಲಿ ಇರ್ಲಿಲ್ಲ. ಆತನ ಇದ್ದಂತಹ ಸಂಬಂಧ ಆತ್ಮ ಸಂಬಂಧವಂತಹ ಒಂದು ಸಂಬಂಧದಿಂದ ಕೂಡಿದಂತಹ ವ್ಯಕ್ತಿ ಆಗಿದ್ದನು. ಒಂದು ವೇಳೆ ಈ ಪೇತ್ರ, ಯಾಕೋಬ ಹಾಗೂ ಯೋಹಾನ ಇವರು ಅನೇಕ ಯೇಸು ಕ್ರಿಸ್ತನ ಜೊತೆ ಅವರು ಒಡನಾಟ ಇತ್ತು,
ಅನೇಕ ಸಂಗತಿಗಳನ್ನ ಅಥವಾ ಸಂದರ್ಭಗಳನ್ನ ಒಂದು ವೇಳೆ ಅವ್ರು ಹೇಳ್ಬಹುದು. ಏನು, ನಾವು ಯೇಸು ಕ್ರಿಸ್ತನ ಜೊತೆ ಇದ್ವಿ, ಆತನ ಜೊತೆ ನಾವು ಅಲ್ಲಿ ಹೋಗಿದ್ವಿ, ಅಲ್ಲಿ ಆತನು ಅಂಜೂರದ ಮರವನ್ನ ಶಪಿಸಿದ್ನು, ಮಾತ್ರವಲ್ಲ ಅಲ್ಲಿ ಲಾಜರ್ನನ್ನ ಅವ್ರು ಏನ್ ಮಾಡಿದ್ರು, ಸತ್ತೋಗಿದ್ನು, ಆದ್ರೆ ಆತನನ್ನು ಎಬ್ಸಿದ್ನು. ಈ ರೀತಿಯಾಗಿ ಅನೇಕ ರೀತಿಯಾದ ವಿಷಯಗಳನ್ನ ಅವರು ಹೇಳ್ಬೋದು. ಯಾರು, ಈ ಪೇತ್ರ, ಯಾಕೋಬ, ಯೋಹಾನರು. ಆದ್ರೆ ಪೌಲನ ಈ ರೀತಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈತನು ಆತ್ಮ ಸಂಬಂಧವಾಗಿ ಎಲ್ಲಾ ಸಂಗತಿಗಳನ್ನ ಕರ್ತನಿಂದ ಅವನು ಏನ್ ಮಾಡಿಕೊಂಡಿದ್ನು, ಹೊಂದಿದನು ಎಂಬುದಾಗಿ ಆತನು ನಾವು ನೋಡುವಂತವರಾಗಿದೆ. ಹಾಗಾಗಿ ಅವನು ಹೇಳುವಂತದ್ದು, ನಾನು ಅವರು ಒಂದೇ. ಯಾಕೆಂದ್ರೆ ದೇವರ ಮುಂದೆ ನಾವೆಲ್ಲರೂ ಒಂದೇ. ಯಾಕೆಂದ್ರೆ ದೇವರ ಮುಂದೆ ಏನಿಲ್ಲ, ಪಕ್ಷಪಾತ್ಯವಿಲ್ಲ. ಆತನು ಪಕ್ಷಪಾತಿ ಅಲ್ಲ, ನಮ್ಮನ್ನೆಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡುವಂತವನು ಆಗಿದ್ದಾನೆ ಎಂಬುದನ್ನ ಆತನು ತಿಳಿಸುವಂತನಾಗಿದ್ದಾನೆ. ನಾವು ನಮ್ಮ ಒಂದು ಜೀವಿತದಲ್ಲಿ ಯಾರಿಗಾದ್ರೂ ಹೋಲಿಕೆ ಮಾಡಿಕೊಳ್ತೇವೆ. ಯಾಕೆಂದ್ರೆ ಈತನು ಹೋಲಿಕೆ ಮಾಡ್ಕೊಳ್ತಾ ಇಲ್ಲ. ನಾವು ನಮ್ಮ ಒಂದು ಜೀವಿತದಲ್ಲಿ ಏನ್ ಮಾಡ್ತೇವೆ, ನಾವು ಹೋಲಿಕೆ ಮಾಡಿಕೊಳ್ಳುವಂತಹ ಒಂದು ಸ್ವಭಾವ ನಮ್ಮಲ್ಲಿದೆ. ಒಂದು ವೇಳೆ ನಾವು ಬೇರೆಯವರಿಗೆ ನಾವು ಹೋಲಿಕೆ ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಇರುವುದಾದ್ರೆ, ವಿ ಶುಡ್ ನಾಟ್ ಕಂಪೇರ್ ಅವರ್ ಸೆಲ್ಫ್ ವಿತ್ ಎನಿಬಡಿ. ನಾವು ಬಿಟ್ಟು ಬಿಡ್ಬೇಕು. ಯಾಕೆಂದ್ರೆ ದೇವರು ಅವರವರಿಗೆ ತಕ್ಕ ಕೃಪಾವರಗಳನ್ನ, ಅವರವರಿಗೆ ತಕ್ಕ ತಲಾಂತುಗಳನ್ನ ದೇವರು ಕೊಟ್ಟಿದ್ದಾನೆ. ಎಲ್ಲರೂ ಟೀಚರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಎಲ್ಲರೂ ಉಪದೇಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಎಲ್ಲರೂ ಅಥವಾ ಏನು ಸುವಾರ್ತೆಯನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ದೇವರು ಅವರವರಿಗೆ ಕೆಲವೊಂದು ವರಗಳನ್ನ ದೇವರು ಅವರಿಗೆ ಕೊಟ್ಟಿದ್ದಾರೆ. ನಾವು ಕೊರಿಂಥ ಪತ್ರಿಕೆ 12ನೇ ಓದುವಾಗ ನಮಗೆ ಗೊತ್ತಾಗ್ತದೆ ಏನು, ಹೇಗೆ ಅಂದ್ರೆ ಇಲ್ಲಿ ಒಂದು ಅಂಗ, ನಮ್ ಪ್ರತಿಯೊಂದು ಅಂಗಕ್ಕೂ ಅದಾದ ಒಂದು ಕೆಲಸ ಉಂಟು, ಅದಾದರ ಕೆಲಸ ಉಂಟು. ಅದನ್ನ 14ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಕೊರಿಂಥ ಪತ್ರಿಕೆ 12:14. ಹಾಗಾಗಿ ನಾವು ನನ್ನ ಸಮಯ ಆಯ್ತು, 2 ನಿಮಿಷ. ಅನೇಕರು ಈ ದಿನಗಳಲ್ಲಿ ತಮ್ಮನ್ನ ಬೇರೆಯವರಿಗೆ ಹೋಲಿಕೆ ಮಾಡಿಕೊಂಡು ತಮ್ಮ ಒಂದು ಜೀವಿತದ ಒಂದು ಗುರಿ ಅಥವಾ ಉದ್ದೇಶ, ನಾನು ಏನಕ್ಕೋಸ್ಕರವಾಗಿ ನಾನು ಈ ಲೋಕದಲ್ಲಿ ಇದ್ದೇನೆ, ದೇವರು ಆದುಕೊಂಡಂತಹ ಒಂದು ಕಾರ್ಯವನ್ನು ಕೂಡ ಮರೆತು ಜೀವಿಸುವಂತವರಾಗಿದ್ದಾರೆ. ಹಾಗಾಗಿ ಈ ಸತ್ಯವನ್ನು ನಾವು ತಿಳಿದುಕೊಳ್ಬೇಕು. ಯಾಕೆಂದ್ರೆ ದೇವರು ಪಕ್ಷಪಾತಿ ಅಲ್ಲ, ನಾವೆಲ್ಲರೂ ದೇವರ ಮುಂದೆ ಒಂದೇ. ಯಾರು ಮೇಲು ಯಾರು ಕೀಳು ಇಲ್ಲ, ನಾವೆಲ್ಲರೂ ಕೂಡ ಏನಾಗಿದ್ದೇವೆ, ದೇವರ ಮುಂದೆ ಒಂದೇ ಆಗಿದ್ದೇವೆ. ಈ ಒಂದು ಪರಿಜ್ಞಾನ ನಮ್ಮಲ್ಲಿ ಇರುವುದಾದ್ರೆ ನಾವು ನಮ್ಮನ್ನ ಯಾರಿಗೂ ಸಹ ನಾವೇನ್ ಮಾಡೋದಿಲ್ಲ, ಕಂಪೇರ್ ಮಾಡ್ಕೊಳ್ಳೋದಿಲ್ಲ. ನಾವು ಯಾರಿಗೂ ಸಹ ನಾವು ಆ ರೀತಿ ಜೀವನ ಮಾಡ್ಬೋದಾಗಿತ್ತು, ಇವ್ರ ರೀತಿ ಜೀವನ ಮಾಡ್ಬೋದಾಗಿತ್ತು, ಅಥವಾ ಇವರು ಆ ಕಾರ್ ತಗೊಂಡಿದ್ದಾರೆ ನಾವು ಅದನ್ನ ತಗೊಳ್ಬೇಕಾಗಿತ್ತು, ಇವ್ರು ಈ ಬೈಕ್ ತಗೊಂಡಿದ್ದಾರೆ ನಾವು ಈ ಬೈಕ್ ತಗೊಳ್ಬೇಕಾಗಿತ್ತು, ಅಯ್ಯೋ ಅವ್ರು ಅಷ್ಟು ಐಶ್ವರ್ಯವಂತರಾಗಿದ್ದಾರೆ, ನಾನೇಕ ಐಶ್ವರ್ಯವಂತನಾಗಿಲ್ಲ. ಈ ರೀತಿಯಾದಂತಹ ಮನಸ್ಥಿತಿ ಯಾವುದೇ ಕಾರಣಕ್ಕೂ ನಮ್ಮ ಮಧ್ಯ ಇರಬಾರದು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂತಂದ್ರೆ ದೇವರು ಎಲ್ಲರನ್ನೂ ಸಹ ಒಂದೇ ರೀತಿಯಲ್ಲಿ ನೋಡುವಂತವನು ಆಗಿದ್ದಾನೆ. ದೇವ್ರು ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ಬ್ರದರ್. ನಾವು ಈ ಒಂದು ಸಮಯ ಇನ್ನು 4 ನಿಮಿಷ ಇದೆ ಬ್ರದರ್, ಇಲ್ಲಿಗೆ ನಿಲ್ಲಿಸ್ತೇನೆ. ದೇವ್ರು ನಮಗೆ ಸ್ತೋತ್ರವಾಗ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಕಲಿತಂತಹ 3 ಸಂಗತಿಗಳು ಏನಂತಂದ್ರೆ, ಇದರಿಂದ ನಾವು ಈ ಒಂದು ದಿನದಲ್ಲಿ ಅನೇಕರು ನಮ್ಮನ್ನ ತಮಗೆ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ನಮ್ಮನ್ನ ಪ್ರೇರೇಪಿಸೋದಕ್ಕೆ ನಾವು ನಮ್ಮನ್ನ ಪ್ರೇರೇಪಿಸಬಹುದು, ಅದಕ್ಕೆ ನಾವು ಸಿಕ್ಕಿಕೊಳ್ಳಬಾರದು. ಎರಡನೇದಾಗಿ, ಈ ಒಂದು ಸತ್ಯಾರ್ಥವನ್ನ ನಮ್ಮನ್ನು ನಾವು ಸ್ಥಿರವಾಗಿ ಇಟ್ಕೊಳ್ಬೇಕು. ಹಾಗಿದ್ದ ಪಕ್ಷದಲ್ಲಿ ಮಾತ್ರ ನಾವು ಕರ್ತನಿಗೆ ಯೋಗ್ಯರಾಗಿ ಅಥವಾ ಆತನ ಮಹಿಮೆಯಾಗಿ ಜೀವಿಸೋದಕ್ಕೆ ಸಾಧ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಮಾತ್ರವಲ್ಲ, ನಮ್ಮನ್ನ ನಾವು ಇತರರಿಗೆ ಕಂಪೇರ್ ಮಾಡಿಕೊಳ್ಳೋದಲ್ಲ. ಯಾಕೆಂದ್ರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಾತ್ರವಲ್ಲ, ನಮಗೆ ರಕ್ಷಣೆ ಆಗಿರುವಂತದ್ದು ಆತನ ಒಂದು ಕೃಪೆ, ಮಾತ್ರವಲ್ಲ ಆತನು ಮಾಡಿದಂತಹ ಒಂದು ಮಹಾ ಕಾರ್ಯ. ಈ ಒಂದು ಕಾರ್ಯದಿಂದಲೇ ಅಷ್ಟೇ ನಮಗೆ ರಕ್ಷಣೆ ಹೊರತು ಯಾವುದೇ ಒಂದು ಧರ್ಮ ಕಾರ್ಯಗಳಿಂದಾಗಲಿ ಅಥವಾ ಇನ್ನಿತರ ಸಂಗತಿಗಳಿಂದಾಗಲಿ ನಮಗೆ ರಕ್ಷಣೆ ಆಗಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಹೇಗೂ ಈ ವಾಕ್ಯಗಳನ್ನ ದೇವರು ಆಶೀರ್ವದಿಸಲಿ.